ಪಾಠಶಾಲಾ ಪಾಠಶಾಲಾ ಜೀವನ ಪಾಠಶಾಲೆ. ಜಗತ್ತೇ ಒಂದು ಪಾಠಶಾಲೆ. ಪ್ರಕೃತಿಯೇ ನಮ್ಮ ಗುರು. ಇದು JSS ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಜೀವನ ಪಾಠಶಾಲೆ ವಿಶೇಷ ಸರಣಿ. ಕೇಳಿ ಪ್ರತಿ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ಹಾಗೂ ಸಂಜೆ 5 ಗಂಟೆಗೆ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. JSS ಪಾಲಿಟೆಕ್ನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ JSS ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಶ್ರೀ KS ಭಕ್ತವತ್ಸಲಾರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ. ಸಾಮಾನ್ಯವಾಗಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಳೋದು ಅಥವಾ ಒಂದು ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದು ಒಂದು ಭಾಗ ಆದರೆ, SSLC ಅಥವಾ PUC ನಂತರ ಡಿಪ್ಲೊಮಾ ಕೋರ್ಸ್ಗಳನ್ನ ತಗೊಂಡು ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ಅಥವಾ ಕೆಲಸವನ್ನು ಗಿಟ್ಟಿಸ್ಕೊಳ್ಳೋದು ಮತ್ತೊಂದು ಭಾಗ. ಅಂತಹ ಕೌಶಲ್ಯಯುತ ಡಿಪ್ಲೊಮಾ ಕೋರ್ಸ್ಗಳನ್ನು ತಮ್ಮ ಪಾಲಿಟೆಕ್ನಿಕ್ನಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ. ಹಾಗಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಸರ್. ಮೊದಲಿಗೆ ಈ JSS ಪಾಲಿಟೆಕ್ನಿಕ್ನ ಏನೆಲ್ಲ ಚಟುವಟಿಕೆಗಳಿದೆ ಅಥವಾ ವಿಶೇಷವಾಗಿ JSS ಪಾಲಿಟೆಕ್ನಿಕಲ್ಲಿರುವಂಥ ಡಿಪ್ಲೊಮಾ ಕೋರ್ಸ್ಗಳ ಬಗ್ಗೆ ತಿಳಿಸ್ಬೋದಾ? ಎಲ್ಲರಿಗೂ ಮತ್ತೆ ನಮಸ್ಕಾರ. ನಮ್ಮ JSS ಪಾಲಿಟೆಕ್ನಿಕ್ ಈಗ ಪ್ರೆಸೆಂಟು SJC ಕ್ಯಾಂಪಸ್ನಲ್ಲಿ ಇದೆ. 1987ನೇ ಇಸ್ವಿನಲ್ಲಿ ನಮ್ಮ ಪಾಲಿಟೆಕ್ನಿಕ್ ಶುರುವಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಟೆಕ್ನಿಕಲ್ ಪ್ರೊಫೆಷನಲ್ ಕೋರ್ಸಸ್ಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಕೋರ್ಸಸ್ಗಳನ್ನು ಶುರು ಮಾಡಿದ್ವಿ. ಮೊದಲಿಗೆ ನಾವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಅದಾದಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಈ ಥರ ಕೋರ್ಸ್ಗಳನ್ನ 1987ರಲ್ಲಿ ಶುರು ಮಾಡಿ ಹಾಗೆ ಬರ್ತಾ 2001-2ರಲ್ಲಿ ಇವಾಗಿನ ಒಂದು ಹೊಸ ಟೆಕ್ನಾಲಜಿ ಮತ್ತು ಮಾರ್ಕೆಟ್ ರಿಕ್ವೈರ್ಮೆಂಟ್ಸ್ಗಳ ಬೇಸಿಸ್ ಆಗಿ ಮೆಕಟ್ರಾನಿಕ್ಸ್ ಅನ್ನುವಂಥ ಒಂದು ಹೊಸ ಕೋರ್ಸನ್ನು, ಇನ್ಫಾರ್ಮೇಷನ್ ಸೈನ್ಸು, ದೊನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಸಿವಿಲ್ ಇಂಜಿನಿಯರಿಂಗು, ಈ ಥರ ಕೋರ್ಸಸ್ಗಳನ್ನ ಶುರು ಮಾಡಿಕೊಂಡು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಎಲ್ಲ ಕೋರ್ಸ್ಗಳು ಕೂಡ 15-20 ವರ್ಷ ದಾಟ್ಬಿಟ್ಟಿದ್ದಾವೆ. ಮತ್ತು ನಮ್ಮ ಪಾಲಿಟೆಕ್ನಿಕ್ನ ವಿಶೇಷ ಏನಂತಂದರೆ, ನಮ್ಮಲ್ಲಿ ಯಾರ್ಯಾರು ಈ ಟೀಚರ್ಸ್ ಅಥವಾ ಲೆಕ್ಚರರ್ಸ್ ಆಗಿ ಕೆಲಸ ಮಾಡ್ತಿರ್ತಾರೋ ಟರ್ನ್ ಓವರ್ ಭಾಳ ಕಡಿಮೆ ಇದೆ. ಅಂದರೆ ಯಾರು ಜಾಯಿನ್ ಆಗ್ತಾರೋ ಅವ್ರು ಅಲ್ಲೇ ಉಳ್ಕೊಳ್ತಾ ಇದ್ದಾರೆ. ಅದರಿಂದ ಎಕ್ಸ್ಪರ್ಟೈಸು ಮತ್ತು ನಮ್ಮ ಮಕ್ಕಳುಗಳ ಜೊತೆಗೆ ಈ ನಮ್ಮ ಟೀಚರ್ಸ್ಗಳು ಮಾತಾಡುವಂಥ ಒಂದು ರ್ಯಾಪೋ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರಿಗೆ ದೇ ನೋ ದ ಫ್ರೀಕ್ವೆನ್ಸಿ ಆಫ್ ಮಕ್ಕಳುಗಳು ಗೊತ್ತಿರುತ್ತೆ. ಅದ್ರ ಜೊತೆಗೆ ಇದು ಟೆಕ್ನಿಕಲ್ ಕೋರ್ಸಸ್ ಆಗಿರೋದ್ರಿಂದ ನಾವು ಆಫರ್ ಮಾಡೋದು SSLC ಮುಗಿಸ್ಕೊಂಡು ಬಂದಂಥ ಮಕ್ಕಳುಗಳಿಗೆ 3 ವರ್ಷದ ಟೆಕ್ನಿಕಲ್ ಎಜುಕೇಷನನ್ನು. ಇದಕ್ಕೆ AICTE ನ್ಯೂ ಡೆಲ್ಲಿ ಅಂದರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ ಅಂತ ಕರಿತೀವಿ. ಹಾಗೆಯೇ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್, ಗೌರ್ಮೆಂಟ್ ಆಫ್ ಕರ್ನಾಟಕ ಟೆಕ್ನಿಕಲ್ ಎಜುಕೇಷನ್ನಲ್ಲಿ ನಮಗೆ ಮಾನ್ಯತೆ ಪಡೆದಿರುತ್ತೆ. ನಾವು ಅವರಿಂದ ಅಪ್ರೂವಲ್ ತೊಗೊಂಡಿರ್ತೀವಿ. ಒಂದೊಂದು ಕೋರ್ಸ್ಗೆ ಇಷ್ಟಿಷ್ಟೇ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಳ್ಬೇಕು ಅಂತಲೂ ಇರುತ್ತೆ. ಆ ಮಾನದಂಡವನ್ನೆಲ್ಲನೂ ಕೂಡ ನಾವು ಕಾಪಾಡಿಕೊಂಡು ಮತ್ತು ಕ್ವಾಲಿಟಿ ಆಫ್ ಎಜುಕೇಷನ್ಗೆ ಏನು AICTE ಒಂದು ರೂಲ್ಸ್ನ ಫ್ರೇಮ್ ಮಾಡಿದ್ವಿ, ಅದ್ರ ಪ್ರಕಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ. 2007ನೇ ಇಸ್ವಿನಲ್ಲಿ ವೀಕ್ ಮ್ಯಾಗ್ಝಿನ್ ಅವರು ನಮ್ಮ ಆಲ್ ಓವರ್ ಇಂಡಿಯಾ ಸರ್ವೆ ಮಾಡಿದ್ರು, ಬೆಸ್ಟ್ ಪಾಲಿಟೆಕ್ನಿಕ್ ಯಾವುದು ಅಂತೇಳಿ. ಅದರಲ್ಲಿ ಸೌತ್ ಇಂಡಿಯಾದಲ್ಲಿ ನಮ್ಮದು ಎಲೆಕ್ಟ್ರಾನಿಕ್ಸ್ ವಿಭಾಗಕ್ಕೆ ಮೊದಲನೇ ಬೆಸ್ಟ್ ಪಾಲಿಟೆಕ್ನಿಕ್ ಅಂತ ಹೇಳಿ ಬಂದಿತ್ತು. ಮತ್ತು JSS ಪಾಲಿಟೆಕ್ನಿಕ್ ಓವರ್ ಆಲ್ ಒಳ್ಳೆಯ ಪಾಲಿಟೆಕ್ನಿಕ್ ಅನ್ನುವಂಥ ಫೀಡ್ಬ್ಯಾಕನ್ನು ಅವರು ಒಂದು ಮಾಡಿದ್ರು. ಅದು ವೀಕ್ ಮ್ಯಾಗ್ಝಿನಲ್ಲೆಲ್ಲ ಬಂದಿತ್ತು. ಭಾಳ ಹೆಮ್ಮೆ ನಮಗೆ. ಅದಕ್ಕೆಲ್ಲ ನಮ್ಮ ಎಂಪ್ಲಾಯೀಸ್ಗಳು ಮತ್ತು ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ಸ್ ಸಹಕಾರದಿಂದ ನಡ್ಕೊಂಡು ಬರ್ತಾ ಇದ್ದೀವಿ. 3 ವರ್ಷ ಡಿಪ್ಲೊಮಾ ಕೋರ್ಸು 10th ಸ್ಟ್ಯಾಂಡರ್ಡ್ ಆಗ್ತಿದ್ದ ಹಾಗೆ ಸೇರಿಸ್ಕೊಳ್ತೀವಿ. 5 ವರ್ಷದ ಹಿಂದೆ ಇದ್ದಂಥ ಸಿಲೆಬಸ್ಸೇ ಬೇರೆ. ಈಗ ರೀಸೆಂಟಾಗಿ C15 ಅನ್ನುವಂಥ ಒಂದು ಸಿಲೆಬಸ್ಸನ್ನು ಗೌರ್ಮೆಂಟ್ ಆಫ್ ಕರ್ನಾಟಕದವ್ರು ಫ್ರೇಮ್ ಮಾಡಿ ಅದನ್ನು AICTEಯಿಂದ ಅಪ್ರೂವಲ್ ತೊಗೊಂಡು ಆಲ್ ಓವರ್ ಕರ್ನಾಟಕದಲ್ಲಿ ಒಂದೇ ಸಿಲೆಬಸ್ ಇರುತ್ತೆ. ಇದು ಕೂಡ PUC ಥರ ಬೋರ್ಡ್ ಕೆಳಗಡೆ ಬರುತ್ತೆ. ಅಂದರೆ ಇದು ಯೂನಿವರ್ಸಿಟಿ ಕೋರ್ಸಸ್ಗಳಲ್ಲ, ಇಟ್ಸ್ ಅ ಡಿಪ್ಲೊಮಾ ಕೋರ್ಸ್. ಸೆಕೆಂಡ್ PUCಗೆ ಹೇಗೆ 10th ಆದ ತಕ್ಷಣ ಸೆಕೆಂಡ್ PUC ಬೋರ್ಡ್ ಮಾಡ್ತಾರೋ ಹಾಗೆ ಇದು ಕೂಡ 10th ಆದಮೇಲೆ ಒಂದು ಬೋರ್ಡ್ ಬರುತ್ತೆ. ಸೊ ಯೂನಿವರ್ಸಿಟಿ ಕಡೆ ಬರಲ್ಲ. ಆದರೆ
ಇಲ್ಲಿ ಕೋರ್ಸ್ನ ಮುಗಿಸುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಇಂಜಿನಿಯರಿಂಗ್ ಲೆವೆಲ್ಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅದು ಸುಮ್ಮನೆ ಹೇಳಬೇಕು ಅಂತ ಹೇಳ್ತಿರೋದಲ್ಲ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಎಲ್ಲೆಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಕಡೆ ನಮ್ಮ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗಳು ಕಾಂಪೀಟ್ ಮಾಡ್ತಾರೆ. ಅದಕ್ಕೆ ಕಾರಣ ಏನಂದರೆ ಪ್ರತಿ ಸಲಿನೂ ಕೂಡ ಸಿಲೆಬಸ್ ಫ್ರೇಮ್ ಆಗ್ತಾ ಇರುತ್ತೆ, ರಿವೈಸ್ ಆಗ್ತಿರುತ್ತೆ. ಇಂಡಸ್ಟ್ರೀಸ್ಗಳು ನಮ್ಮ ಪಾಲಿಟೆಕ್ನಿಕ್ಗೆ ನಮ್ಮದೊಂದೇ ಅಂತಲ್ಲ, ಎಲ್ಲ ಪಾಲಿಟೆಕ್ನಿಕ್ಗಳಿಗೂ ಕೂಡ ಇಂಡಸ್ಟ್ರೀಸ್ನವರು ಬರೋ ಹಾಗೆ ಕರ್ನಾಟಕ ಸರ್ಕಾರ ಮಾಡಿದೆ. ಅವ್ರು ಬಂದು ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ನಮ್ಗೆ ಹೇಳೋಗ್ತಾರೆ. ಯಾಕಂದರೆ ಅವ್ರಿಗೆ ಬೇಕಾಗಿರುವಂತಹ ಹ್ಯೂಮನ್ ರಿಸೋರ್ಸ್, ರಾ ಮೆಟೀರಿಯಲ್ಸ್ ಅಂತ ನಾವೇನು ಕರಿತೀವೋ ಅದು ನಮ್ಮ ಪಾಲಿಟೆಕ್ನಿಕ್ ಇಂದಲೇ ಬರುತ್ತೆ. ಇಂಜಿನಿಯರಿಂಗ್ನವರೆಲ್ಲ ಮ್ಯಾನೇಜ್ಮೆಂಟ್ ಲೆವೆಲ್ಗೆ ಹೋಗ್ತಾರೆ. ನಮ್ಮ ಮಕ್ಕಳುಗಳೆಲ್ಲ ಡಿಪ್ಲೊಮಾ ಮುಗಿಸ್ಕೊಂಡು ಟೆಕ್ನಿಕಲ್ ಡಿವಿಷನ್ಸ್ಗೆ ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಟೊಯೋಟಾ ಕಿರ್ಲೋಸ್ಕರ್ನಲ್ಲಿ ಒಂದು ಲೈನ್ನ ದೇ ಹ್ಯಾವ್ ಟು ಮೇಂಟೈನ್, ಅಂದರೆ ಪ್ರೊಡಕ್ಷನ್ ಮೇಲೆ ಲೈನ್ನ ಮೇಂಟೈನ್ ಮಾಡಬೇಕು. ಪ್ರೊಡಕ್ಷನ್ ಸೂಪರ್ವೈಸರ್ಸ್ಗಳಾಗಿ ಕೆಲಸ ಈಗ ಅಟ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸಾಫ್ಟ್ವೇರ್ ಕಂಪ್ನೀಸ್ಗಳಲ್ಲಿ ಪ್ರೋಗ್ರಾಮ್ಸ್ಗಳನ್ನ ಬರೀತಾ ಇದ್ದಾರೆ. ಪ್ರೋಗ್ರಾಮ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಾಗಿ ನಮ್ಮಲ್ಲಿ ಆಯ್ಕೆ ಆಗ್ತಾರೆ. ವಿಪ್ರೋ ಅನ್ನೋಂಥ ಒಂದು ಕಂಪ್ನಿ ಪ್ರತಿ ವರ್ಷ ನಮ್ಮ ಕಾಲೇಜ್ಗೆ ಬಂದು ನಮ್ಮ ಮಕ್ಕಳುಗಳನ್ನು ಕ್ಯಾಂಪಸ್ ರಿಕ್ರೂಟ್ಮೆಂಟನ್ನು ಮಾಡಿಕೊಂಡು ಅವ್ರಗಳಿಗೆ ಕೆಲಸ ಕೊಡೋದ್ರ ಜೊತೆಗೆ ಸ್ಯಾಟರ್ಡೆ ಸಂಡೇಸ್ಗಳು ಅವರು ಬಿಟ್ಸ್ ಬಿಲಾನಿ ಜೊತೆಗೆ ಟೈಅಪ್ ಆಗಿದ್ದಾರೆ. BTech ಕೋರ್ಸಸ್ಗಳನ್ನು ಮಾಡಿಕೊಡ್ತಾರೆ. ಅವ್ರು ಮಾಡೋ ಉದ್ದೇಶ 2 ರೀಸನ್. ಒಂದು, ಈ ಡಿಪ್ಲೊಮಾ ಆದಂತಹ ಮಕ್ಕಳುಗಳು ಮುಂದೆ ಎಜುಕೇಷನ್ ಮಾಡಬೇಕು ಅಂತಲೂ ಆಸೆ ಇರುತ್ತೆ, ಕೆಲಸ ಸಿಕ್ಕಿದ್ರೆ ಹೋಗಬೇಕು ಅಂತಲೂ ಇರುತ್ತೆ. ಅವೆರಡೂ ಫುಲ್ಫಿಲ್ ಮಾಡುವಂಥದ್ದು ಅದೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಕಂಪನಿ. ಅದಲ್ಲದೆ ಟೆಕ್ ಮಹೀಂದ್ರ ಅನ್ನುವಂಥ ಒಂದು ಕಂಪ್ನಿ ನಮ್ಮ ಜೊತೆಗೆ MOU ಮಾಡ್ಕೊಂಡಿದೆ. ಪ್ರತಿ ವರ್ಷ ನಮ್ಮಲ್ಲಿ ಕ್ಯಾಂಪಸ್ಗೆ ಬರ್ತಾರೆ, ರೆಕ್ರೂಟ್ ಮಾಡ್ತಾರೆ, ಅವರು ಹೈಯರ್ ಎಜುಕೇಷನ್ಸ್ ಕೊಡ್ತಾರೆ. ಈಗ ರೀಸೆಂಟಾಗಿ L&T ಸ್ನೈಡರ್ ಅಂತ ಹೇಳಿ ಟೇಕ್ ಓವರ್ ಮಾಡ್ಕೊಳ್ತು. ಅವರು ಕೂಡ ನಮ್ಮ ಪಾಲಿಟೆಕ್ನಿಕ್ಗೆ ಕ್ಯಾಂಪಸ್ಗೆ ಬರ್ತಾರೆ. ನಮ್ಗೆ ಭಾಳ ಹೆಮ್ಮೆ ವಿಷಯ ಏನಂದರೆ ಮೈಸೂರಿನಲ್ಲಿ ನಮ್ಮ ಪಾಲಿಟೆಕ್ನಿಕ್ JSS ಪಾಲಿಟೆಕ್ನಿಕ್ ಮೈಸೂರು 7 ಕಂಪ್ನೀಸ್ಗಳಿಗೆ ನಾವು ನೋಡಲ್ ಸೆಂಟ್ರಾಗಿ ಕೆಲಸ ಮಾಡ್ತೀವಿ. ಅಂದರೆ ಮೈಸೂರಿನಲ್ಲಿರುವಂತಹ ಎಲ್ಲ ಪಾಲಿಟೆಕ್ನಿಕ್ನ ವಿದ್ಯಾರ್ಥಿಗಳು ನಮ್ಮ ಪಾಲಿಟೆಕ್ನಿಕ್ಗೆ ಬಂದು ನಮ್ಮ ಕಾಲೇಜಿಗೆ ಬೇರೆ ಕಂಪ್ನೀಸ್ನವ್ರು ಬಂದು ಒಂದು ಪೂಲ್ ಕ್ಯಾಂಪಸ್ನ ಮಾಡ್ತಾರೆ. ನಾವು ಇಂಜಿನಿಯರಿಂಗ್ ಲೆವೆಲಲ್ಲಿ ಏನೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದೀರೋ ಅದೆಲ್ಲವೂ ಕೂಡ ಒಂದು 10-15 ವರ್ಷದಿಂದ ಅದು ನಡೀತಾ ಇದೆ. ಅಲ್ಲ, ಒಂದು ಸಂತೋಷವಾದ ವಿಚಾರ ಅಂದರೆ ತಾವು ಹೇಳ್ತಾ ಇದ್ದೀರಿ, ಒಂದು ಫ್ಯಾಕ್ಟ್ರಿಗೆ ಅಥವಾ ಒಂದು ಕಂಪನಿಗೆ ಬೇಕಾದಂಥ ರಾ ಮೆಟೀರಿಯಲ್ನ ನೀವು ಪ್ರೊಡಕ್ಟ್ ಮಾಡ್ತಾ ಇದ್ದೀರಿ. ಬಹುಶಃ ಒಬ್ಬ ಶಿಕ್ಷಕನಿಗೆ ಅಥವಾ ಒಬ್ಬ ಗುರುಗಳಿಗೆ ನಾನು ತಯಾರು ಮಾಡ್ತಿರುವಂಥ ಏನು ಮೆಟೀರಿಯಲ್ಸ್ ಇದೆ, ಪ್ರಾಡಕ್ಟ್ಸ್ ಇದೆ, ಅದರ ಬಗ್ಗೆ ಈ ಥರದ ಗಮನ ಇದ್ದರೆ ಬಹುಶಃ ಅದು ಗುಣಾತ್ಮಕವಾದ ಶಿಕ್ಷಣ ಖಂಡಿತ ಸಿಗುತ್ತೆ. ನಾನು ಯಾತಕ್ಕೆ ಇವ್ರನ್ನ ತಯಾರು ಮಾಡ್ತಾ ಇದ್ದೀನಿ, ಇವರು ಯಾಕೆ ಬೇಕು, ಅಥವಾ ಇವರು ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೋದು ಅನ್ನೋ ಒಂದು ಆಲೋಚನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ತಯಾರು ಮಾಡೋದಾದರೆ ಬಹುಶಃ ಅವರ ಜೀವನ ರೂಪಿಸ್ಕೊಳ್ಳಿಕ್ಕೆ, ಕಟ್ಕೊಳ್ಳಿಕ್ಕೆ ಬಹಳ ಸುಗಮ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸರ್. ಖಂಡಿತ. ಈಗೇನಾಗ್ತಿದೆ, ನಮ್ಮ ಪಾಲಿಟೆಕ್ನಿಕ್ನವ್ರದ್ದೆಲ್ಲ ಬರೀ ಒಂದು ಎಜುಕೇಷನ್ ಕೊಟ್ಬಿಟ್ಟು ಕಳಿಸೋಂಥದ್ದಲ್ಲ, ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಇದೆ. ಈಗ ನಾವು ಮಾಡ್ತಿರೋಂಥದ್ದು ಹೋಗಿ ಹುಡುಗರುಗಳು ಎಲ್ಲಿ ಕೆಲಸ ಮಾಡಬೇಕು. ನಮ್ಮ ಇಂಡಸ್ಟ್ರೀಸ್ನವ್ರನ್ನ ನಾವು ಇನ್ವೈಟ್ ಮಾಡ್ತೀವಿ ನಮ್ಮ ಕಾಲೇಜ್ಗಳಲ್ಲಿ. ಆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ಗಳು, ಹ್ಯೂಮನ್ ರಿಸೋರ್ಸ್ನವರು, ಟೆಕ್ನಿಕಲ್ ಪರ್ಸನ್ಸ್ಗಳು ಬರ್ತಾರೆ, ಬಂದು ಹೇಳ್ತಾರೆ, ನೋಡಿ ನಿಮ್ಮ ಹುಡುಗರು ಈಗ ಒಂದು 5 ವರ್ಷದಿಂದ ರೆಕ್ರೂಟ್ ಆಗಿರ್ತಾರೆ, ಇಂಥ ಕೆಲಸ ಮಾಡ್ತಿದ್ದಾರೆ, ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇವ್ರು ಈ ಥರ ಫ್ರೇಮ್ ಆದರೆ ನಮ್ಗೆ ಚೆನ್ನಾಗಿರುತ್ತೆ ಅಂತ. ಹೌದು, ನಮ್ಮ ಕೈ ಅದರಲ್ಲಿ ನಾವು ಅಷ್ಟು ಫ್ರೀ ಹ್ಯಾಂಡ್ ಇಲ್ಲ ನಮಗೆ, ಯಾಕಂದರೆ ಸಿಲೆಬಸ್ ಆರ್ ಆಲ್ವೇಸ್ ಫ್ರೇಮ್ ಫ್ರಮ್ ದ ಗೌರ್ಮೆಂಟ್. ಆದರೆ ಈಗ ಸ್ಕಿಲ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ಗಳಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ಕೊಂಡಿದೆ. ಅದರ ಪ್ರಕಾರ ನಾವೇನು ಮಾಡ್ತೀವಿ, ಈ ಮಕ್ಕಳುಗಳಿಗೆ ಅಡಿಷನ್ ಟು ದಿ ಸಿಲೆಬಸ್ ಇಂಡಸ್ಟ್ರಿಗೆ ಬೇಕಾಗಿರುವಂಥದ್ದನ್ನು ನಾವು ಈಗ ಖಂಡಿತವಾಗ್ಲೂ ಕೊಡಲೇಬೇಕು. ಒಂದು ಕಾಲ ಇತ್ತು, ಪಾಲಿಟೆಕ್ನಿಕ್ ಅಂತಂದರೆ 12 ಸಬ್ಜೆಕ್ಟ್ ವರ್ಷಕ್ಕೆ ಓದೋದು ಹೇಗಪ್ಪ ಅಂತ. ಈಗ C20 ಅಂತ ಹೊಸ ಸಿಲೆಬಸ್ನ 2020ರಿಂದ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ಪೂರ್ತಿ ಕರ್ನಾಟಕದಲ್ಲಿ. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದಕ್ಕೆ ಇಂಡಸ್ಟ್ರೀಸ್ಗಳ ಜೊತೆನೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ಅದಕ್ಕೆ ಬೇಕಾಗಿರೋ ಹಾಗೆ ನಮ್ಮ ಸಿಲೆಬಸ್ನ ಫ್ರೇಮ್ ಮಾಡಿದ್ದಾರೆ. ಮೊದಲನೇ ವರ್ಷ 10ನೇ ಕ್ಲಾಸ್ ಮುಗಿಸ್ಕೊಂಡು ಬಂದಂತಹ ವಿದ್ಯಾರ್ಥಿ ಮೊದಲನೇ ಸೆಮಿಸ್ಟರ್ನಲ್ಲಿ ಅವ್ನಿಗೆ ಇನ್ನೂ 18 ವರ್ಷ ಆಗಿರುತ್ತೆ. ಅವ್ನಿಗೆ ನಾವು ಮ್ಯಾನೇಜ್ಮೆಂಟ್ ಸ್ಕಿಲ್ನ ಫಸ್ಟೇ ಹೇಳ್ಕೊಡ್ತೀವಿ, ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅದು. ಅವ್ನ ಮನೆಯಲ್ಲಿ ಮಾಡುವಂಥ ಕೆಲಸಗಳನ್ನ ಮ್ಯಾನೇಜ್ ಮಾಡಕ್ಕೆ ಬರಬೇಕು, ಓದೋದು ಮ್ಯಾನೇಜ್ ಮಾಡಕ್ಕೆ ಬರಬೇಕು, ಏನು ಕಲಿಬೇಕು ಅನ್ನೋದು ಮ್ಯಾನೇಜ್ ಮಾಡಕ್ಕೆ ಬರಬೇಕು. ಇದೆಲ್ಲ ಗೊತ್ತಾದರೆ ದೊಡ್ಡ ಇಂಡಸ್ಟ್ರೀಸ್ಗಳಲ್ಲಿ ದೊಡ್ಡ ಕೆಲಸಗಳನ್ನ ಮ್ಯಾನೇಜ್ ಮಾಡಕ್ಕೆ ಬರುತ್ತೆ. ಸೊ ಟೈಮ್ ಮ್ಯಾನೇಜ್ಮೆಂಟು, ಹಾಗೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ಸ್ಗಳು, ರಿಸೋರ್ಸ್ ಮ್ಯಾನೇಜ್ಮೆಂಟ್ಸ್ಗಳು, ಇದೆಲ್ಲನೂ ಫಸ್ಟ್ ಸೆಮಿಸ್ಟರ್ಗೆ ಕಳಿಸ್ತಾ ಇದ್ವಿ ನಾವು. ಫಸ್ಟ್ ಎಲ್ಲ ಅನ್ಕೊಳ್ತಾ ಇದ್ವಿ, ನಮ್ಮ ಕಮಿಷನರ್ ಸರ್ ಇದನ್ನೆಲ್ಲ ಹಾಕಿದಾಗ ಏನಪ್ಪ ಇದು ಫಸ್ಟ್ ಸೆಮಿಸ್ಟರ್ಗೆ ಹಾಕಿದ್ದಾರೆ, ಅದು ನಿಜವಲ್ಲೂ ಅನುಕೂಲ ಆಗುತ್ತೆ ಅಂತ. ಬಟ್ ಅವ್ರ ವಿಷನ್ನು ಅಡ್ವಾನ್ಸ್ಡ್ ವಿಷನ್, ಅವರು ಕೂಡ BE ಮಾಡ್ಕೊಂಡಿರೋದು ನಮ್ಮ ಕಮಿಷನರ್ ಸರ್, ದಟ್ ಈಸ್ ಕಾಲೇಜ್ ಎಜುಕೇಷನ್ ಹೈಯರ್ ಎಜುಕೇಷನ್ ಕಮಿಷನರ್ ಅವರು ಇವೆಲ್ಲನೂ ಯಾವ್ಯಾವ ಏಜ್ಗೆ ಹೇಳ್ಕೊಡ್ಬೇಕು ಅನ್ನೋದು ಅವ್ರು ಏನೋ ಒಂದು ರಿಸರ್ಚ್ ಮಾಡಿ ಹಾಕಿದ್ದಾರೆ, ಅದರಿಂದ ಅನುಕೂಲ ಆಗ್ತದೆ. 2ನೇ ಸೆಮಿಸ್ಟರ್ಗೆ ಬಂದಾಗ ಒಂದು ಮ್ಯಾಥಮೆಟಿಕ್ಸು ಮತ್ತು ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ. ಅಂದರೆ ಈಗ ಫಸ್ಟ್ ಸೆಮಿಸ್ಟರ್ನಲ್ಲಿ 2 ಥಿಯರಿ, ಮುಂಚೆ 12 ಥಿಯರಿ ಇತ್ತು, ನಾನು ಹೆಂಗಪ್ಪ ಓದೋದು ಇಲ್ಲ, 2 ಥಿಯರಿ, ಬಾಕಿದೆಲ್ಲ ಪ್ರಾಕ್ಟಿಕಲ್ಸ್.
ಸೆಕೆಂಡ್ ಸೆಮಿಸ್ಟರ್ಗೆ 2 ಥಿಯರಿ ಪ್ರಾಕ್ಟಿಕಲ್ಸ್ ಇರುತ್ತೆ. ಸಬ್ಜೆಕ್ಟ್ಸ್ಗಳು ಕಡಿಮೆ ಆಗುತ್ತೆ, ಅವ್ರಿಗೆ ಇಂಟ್ರೆಸ್ಟ್ ಬರೋ ಹಾಗೆ ಮಾಡ್ತೀವಿ. ಇನ್ನು ಬಹಳ ವಿಶೇಷವಾದಂದರೆ 3ನೇ ಸೆಮಿಸ್ಟರ್ಗೆ ಬಂದರೆ ಯಾವುದೇ ಕೋರ್ಸ್ ಆದರೂ ಕೂಡ ಯಾವುದು ಥಿಯರಿ ಎಕ್ಸಾಮ್ಸೇ ಇಲ್ಲ. ನಾವು ಮಕ್ಕಳಿಗೆ ಥಿಯೇಟಿಕಲಿ ಪಾಠ ಮಾಡಬೇಕು, ಅವ್ರನ್ನ ಸೀದಾ ಲ್ಯಾಬ್ ಕರ್ಕೊಂಡೋಗಿ ಅದರ ಇಂಪ್ಲಿಮೆಂಟೇಷನ್ಸ್ಗಳನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಪ್ರಾಕ್ಟಿಕಲ್ ಆಗಿ ಹೋಗ್ತೀವಿ. 3ನೇ ಸೆಮಿಸ್ಟರ್ಗೆ ನಾವು ಇಂಡಸ್ಟ್ರಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ. ಯಾವುದೋ ಒಂದು ಫೆಸಿಲಿಟಿ ಈಗ ನಮ್ಮ ಹತ್ರ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಮಾಸ್ ಪ್ರೊಡಕ್ಷನ್ಸ್ ಅಂತ ಬರುತ್ತೆ, ಬಲ್ಕ್ ಪ್ರೊಡಕ್ಷನ್ಸ್ ಬರುತ್ತೆ, ಅಥವಾ ಹೆವಿ ಮಿಷನರೀಸ್ಗಳಿರ್ತವೆ. ನಮ್ಮ ಪಾಲಿಟೆಕ್ನಿಕ್ನಲ್ಲಿ ನಾವು ಇಟ್ಕೊಳ್ಳೋಕೆ ಆಗದೆ ಇರ್ಬೋದು, ಅದಕ್ಕೆ ಅದರದ್ದೇ ಆದಂಥ ಕಾರಣಗಳಿದ್ದಾವೆ. ಹಾಗಿದ್ದಾಗ ನಾವೇನು ಮಾಡ್ತೀವಿ, AICTE ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಇಂಡಸ್ಟ್ರಿ ಜೊತೆ ಮಾತಾಡಿಕೊಂಡು ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ನಿಮ್ಮ ಕಂಪ್ನೀಸ್ಗಳಿಗೆ ಬರ್ತಾರೆ, ನೀವು ಫೆಸಿಲಿಟೀಸ್ಗಳನ್ನ ತೋರಿಸಿ, ಆವಾಗ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಒಂಥರ ಮಾತಾಡ್ಕೊಂಡಿರೋದ್ರಿಂದ ಅವ್ರು MOU ಮಾಡ್ಕೊಂಡಿರೋದು ನಾವು ಡೈರೆಕ್ಟ್ಗೆ ಅಲ್ಲಿ ತೊಗೊಂಡೋಗಿ ಹೆವಿ ಮೆಷಿನರೀಸ್ಗಳನ್ನ ತೋರಿಸ್ತೀವಿ. ಮಕ್ಕಳಿಗೆ ಒಂದು ಓರಿಯೆಂಟೇಷನ್ ಬಹಳ ಇಷ್ಟ ಆಗ್ಬಿಡುತ್ತೆ. ಈಗ ನಿಮ್ಮ ರೈಲ್ವೆ ಸ್ಟೇಷನ್ಗೆ ಹೋದರೆ ನೀವು ರಿಸರ್ವೇಷನ್ ಕೌಂಟರ್ನಲ್ಲಿ ರಿಸರ್ವೇಷನ್ ಮಾಡಿಸ್ತಾ ಇದ್ದಾರೆ, ಎಲ್ಲ ಕಂಪ್ಯೂಟರೈಸ್ಡ್ ಆಗಿದೆ. ನಮ್ಮ ಮಕ್ಕಳಿಗೆ ಆ ಪ್ರೋಗ್ರಾಮ್ ಬರೀತಾರೆ, ಡಿಪ್ಲೊಮೋದವ್ರು ಬರೀತಾರೆ. ನಮ್ಮ ಕಾಲೇಜ್ ಲೈಬ್ರರಿಗೆ ನಮ್ಮ ಸಾಫ್ಟ್ವೇರ್ ನಮ್ಮ ಹುಡುಗರೇ ಬರೆದಿದ್ದಾರೆ. ನಮ್ಮ ಕಾಲೇಜ್ ವೆಬ್ಸೈಟು ನಮ್ಮ ಮಕ್ಕಳು ಡಿಪ್ಲೊಮಾ ಹುಡುಗರುಗಳು ಡಿಸೈನ್ ಮಾಡಿರೋದು. ಇಟ್ ಈಸ್ ಬಿನ್ ವಾಚ್ಡ್ ಬೈ ದ ವರ್ಲ್ಡ್. ನಮ್ಮ ಪಾಲಿಟೆಕ್ನಿಕ್ನಲ್ಲಿ ಎಲ್ಲ, ನಾನು ನಮ್ಮದೇ ಅಂತ ಹೇಳ್ತಿಲ್ಲ, ಪಾಲಿಟೆಕ್ನಿಕ್ ಕ್ವಾಲಿಟಿ ಆಫ್ ಎಜುಕೇಷನು, ಆಮೇಲೆ ರೀಚಬಿಲಿಟಿ, ಎಲ್ಲಿ ಹೋಗಿ ತಲುಪಬೇಕು ಅನ್ನೋದು ಎಲ್ಲರಿಗೂ ಅರಿವಾಗಿರೋದ್ರಿಂದ ತುಂಬ ಚೆನ್ನಾಗಿದೆ. ಇನ್ನು 5th ಸೆಮಿಸ್ಟರ್ಗೆ ಬಂದರೆ ಒಂದೇ ಒಂದು ಸಬ್ಜೆಕ್ಟ್ ಇರುತ್ತೆ, ಅದನ್ನು ನಾವು ಪಾತ್ವೇ ಅಂತ ಕರಿತೀವಿ. ಆ ಪಾತ್ವೇನಲ್ಲಿ ಒಂದು ಸಬ್ಜೆಕ್ಟು ಅವನು ಮುಂದೆ ಯಾವ ಫೀಲ್ಡ್ಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್, ನಾನು ಏರ್ ಕಂಡೀಷನಿಂಗ್ ಸ್ಪೆಷಲಿಸ್ಟ್ ಆಗಬೇಕು ಅಂತ ಇರ್ತಾನೆ, ಇಲ್ಲ ನಾನು ಹೆವಿ ಮೆಷಿನರೀಸ್ಗಳ ಬಗ್ಗೆ ಕಲಿಬೇಕು ಅಂತ ಇರ್ತಾನೆ, ಇಲ್ಲ ನಾನು ಪ್ರೊಡಕ್ಷನ್ ಕಲಿಬೇಕು, ಅಥವಾ ನಾನು ಒಂದು ಸಾಫ್ಟ್ವೇರ್ನ ಬರೀಬೇಕು, ಅಥವಾ ಹಾರ್ಡ್ವೇರ್ ಮೇಂಟೈನ್ ಮಾಡಬೇಕು, IMS ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮಾಡಬೇಕು, ಎಲೆಕ್ಟ್ರಾನಿಕ್ಸ್ಗೆ ಹೋದರೆ ನಾನು ಎಂಬೆಡೆಡ್ ಪ್ರೋಗ್ರಾಮ್ಸ್ಗಳು ಮಾಡಬೇಕು, PCB ಮ್ಯಾನುಫ್ಯಾಕ್ಚರಿಂಗ್ಗೆ ಟೆಸ್ಟಿಂಗ್ ಮಾಡಬೇಕು. ಇಂಡಸ್ಟ್ರಿ ಏನು ಮಾಡ್ತಾ ಇದೆಯಾ ಪ್ರೆಸೆಂಟ್ ಪ್ರೊಡಕ್ಷನಲ್ಲಿ ಅದೇ ಸಬ್ಜೆಕ್ಟ್ನೇ ಒಂದು ಹಾಕ್ಬಿಟ್ಟಿದ್ದಾರೆ. ಅದನ್ನು ಇಲ್ಲಿ ಕಲಿತಾನೆ, ಥಿಯರಿನ ಒಂದೇ ಸಬ್ಜೆಕ್ಟ್ ಇಡೀ ಸೆಮಿಸ್ಟರ್ ಅದು ಕಲಿತಾನೆ. 6ನೇ ಸೆಮಿಸ್ಟರ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಇಂಡಸ್ಟ್ರೀಸ್ಗಳಿಗೆ ಹೋಗಿ ಅಲ್ಲಿ ಕೆಲಸ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಆಸ್ ಅನ್ ಇಂಟರ್ನ್ಶಿಪ್. ಅದೇ ಇಂಡಸ್ಟ್ರಿಗೆ ಹೋಗ್ಬೇಕು ಅವನು. ಈಗ ನಮಗೆ ಸಿಮ್ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಗೊತ್ತೇ ಇರಲ್ಲ, ನಾವು ಸಿಮ್ ಬಗ್ಗೆಲ್ಲ ಮಾತಾಡ್ತಿರ್ತೀವಿ. ಸೊ ಅಲ್ಲಿಗೆ ಹೋಗ್ತಾನೆ. ಆ ಥರ ಗೌರ್ಮೆಂಟ್ ಆಫ್ ಕರ್ನಾಟಕ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ನು ತುಂಬ ಚೆನ್ನಾಗಿ AICTE ಒಂದು ಸಹಯೋಗದ ಜೊತೆಗೆ ತುಂಬ ಚೆನ್ನಾಗಿ ಫ್ರೇಮ್ ಮಾಡಿದೆ ಸರ್. ವಿಶೇಷವಾಗಿ ಈ JSS ಪಾಲಿಟೆಕ್ನಿಕಲ್ಲಿ ಒಂದು ಪ್ಯಾಷನೇಟ್ ಆಗಿ ಕೆಲಸ ಮಾಡೋದ್ರಿಂದ ಬಹುಶಃ ಮಕ್ಕಳಿಗೆ ಬೇಕಾದಂಥದ್ದನ್ನು ಒದಗಿಸುವಂಥದ್ರಲ್ಲಿ ಅಥವಾ ಅವರು ಗುರಿ ತಲುಪುವಲ್ಲಿ ಮೋಟಿವೇಶನನ್ನು ಮಾಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸರ್. ಎಸ್ ಸರ್, ಈ ಡಿಪ್ಲೊಮಾ ಕೋರ್ಸ್ ವಿಶೇಷವಾಗಿ ಮಕ್ಕಳಲ್ಲಿ ಒಂದು ಸಮಯವನ್ನು ಉಳಿಸುತ್ತೆ. ಯಾಕೆಂದರೆ SSLC ಮುಗಿದ ನಂತರ PUC ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡಿ ಒಂದು 5-6 ವರ್ಷ ಕಳೆಯೋದು ಬದಲಾಗಿ ಅವರು SSLC ನಂತರ 3 ವರ್ಷದಲ್ಲಿ ತಾನು ಜಾಬನ್ನು ತೊಗೊಂಡ್ಬಿಡ್ಬೋದು, ತನ್ನ ಬದುಕನ್ನು ಕಟ್ಕೊಳ್ಳೋಕೆ ಅವಕಾಶಗಳಿರುತ್ತೆ. ಅದಕ್ಕೂ ಮೀರಿ ಇನ್ನೊಂದು ಹೇಳೋದಾದರೆ, ನಾವು ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಂತಂದರೆ ಒಂದು 250 ಜನ ಸ್ಟಾಫ್ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಒಂದು 5 ಜನ ಮ್ಯಾನೇಜರ್ಸು, 5 ಜನ ಸೂಪರ್ವೈಸರ್, ಸೀನಿಯರ್ ಆಫೀಸರ್ಸ್ ಇರ್ಬೋದು. ಇನ್ನು ಉಳಿದಂಥ 200 ಚಿಲ್ಲರ ಜನರು ನಾರ್ಮಲ್ ಸಿಬ್ಬಂದಿಗಳು ಬೇಕು. ಸೊ ನಾನು ಡಿಗ್ರಿ, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡ್ಬಿಟ್ಟು ನಾನು ಸೂಪರ್ವೈಸರ್ಗೆ, ಸೀನಿಯರ್ ಆಫೀಸರೇ ಆಗಬೇಕು, ಮ್ಯಾನೇಜರ್ ಆಗಬೇಕು ಅಂದಾಗ ನಿರುದ್ಯೋಗಿಗಳು ಹೆಚ್ಚು ಆಗುತ್ತೆ. ಬಟ್ ಈ ಡಿಪ್ಲೊಮಾ ಕೋರ್ಸ್ಗಳು ಮಾಡಿದಾಗ ಕೆಲಸ ಕರೆದು ಕೊಡುವಂಗೆ ಆಗುತ್ತೆ ಅಂತ. ಸೊ ಇವ್ರುಗಳ ಅವಕಾಶ ಹೆಚ್ಚಿರ್ಬೋದು ಅಂತ ನನಗನ್ಸುತ್ತೆ ಸರ್. ಸರ್, ಈಗ ವಿತ್ ಡೇಟಾ ಹೇಳ್ತೀನಿ, ನಮಗೆ ಇಂಡಸ್ಟ್ರೀಸ್ಗಳಿಗೆ ಹ್ಯೂಮನ್ ರಿಸೋರ್ಸ್ನ ಕೊಡೋಕ್ಕಾಗ್ತಲ್ಲ. ಯಾವ ಲೆವೆಲ್ಗೆ ಡಿಪ್ಲೊಮೊ ಎಜುಕೇಷನ್ ಬೆಳೆದಿದೆ ಅಂತಂದರೆ, ಲಾಸ್ಟ್ 10 ವರ್ಷದಲ್ಲಿ ಅದು ಅಹಂಕಾರವಾಗಿ ಹೇಳ್ತಾ ಇಲ್ಲ, ಕಂಪ್ನಿನ ಹುಡುಗರು ಸೆಲೆಕ್ಟ್ ಮಾಡ್ತಾರೆ. ಹುಡುಗರು ಇಂಥ ಕಂಪ್ನಿ ಆದರೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂತಾರೆ. ಆ ಲೆವೆಲ್ ಕಾನ್ಫಿಡೆನ್ಸ್ ಕೂಡ ಬಿಲ್ಡ್ ಆಗಿದೆ, ಬಹಳ ಚೆನ್ನಾಗಿ ಬಿಲ್ಡ್ ಅಪ್ ಆಗಿದೆ ಸರ್. ಈಗ ನಮ್ಮ ಮೆಕ್ಯಾನಿಕಲ್ ಅವರು ಟೊಯೋಟಾ ಕೆಲಸಕ್ಕೆ ಬಂದರೆ ಅಟೆಂಡ್ ಮಾಡ್ತೀನಿ ಸರ್, ಬೇರೆ ಬಂದರೆ ಹೋಗಲ್ಲ ನಾನು ಅಂದರೆ ಅವ್ರಿಗೆ ಅಷ್ಟು ಚಾಯ್ಸ್ ಸಿಗ್ತಾ ಇದೆ. ಯಾಕಂದರೆ ದೇಶದಲ್ಲಿ ಎಕನಾಮಿಕಲ್ ಗ್ರೋತ್ ಚೆನ್ನಾಗಾಗ್ತಿದೆ, ಪ್ರೊಡಕ್ಷನ್ಸ್ಗಳು ಚೆನ್ನಾಗಾಗ್ತಾ ಇದ್ದಾವೆ, ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇಂಪ್ರೂವ್ ಆಗ್ತದೆ, ಸಾಫ್ಟ್ವೇರ್ ಚೆನ್ನಾಗಾಗ್ತದೆ. ಸೊ ಅದಕ್ಕೆಲ್ಲ ಟೆಕ್ನಿಕಲ್ ರಿಸೋರ್ಸ್ ಬೇಕೇ ಬೇಕು. ಈ 3 ವರ್ಷ ಮುಗಿಸ್ಕೊಂಡಂಥ ಹುಡುಗರುಗಳು ಅವರು ಈಕ್ವಲ್ ಟು ಬಿನೇ. ನೋಡಿ, ನಮ್ಮಲ್ಲಿ 3 ವರ್ಷ ಡಿಪ್ಲೊಮಾ ಮುಗಿಸಿದ್ರೆ ಏರ್ ಫೋರ್ಸ್ಗೆ ಜಾಯ್ನ್ ಆಗಿದ್ದಾರೆ, ಟೆಕ್ನಿಕಲ್ ಡಿವಿಷನ್ಸ್ಗೆ ಹೋಗ್ತಾರೆ. ದೇ ಆರ್ ನಾಟ್ ಸೋಲ್ಜರ್ಸ್, ಆದರೆ ಅವರು ಟೆಕ್ನಿಕಲ್ ಡಿವಿಷನ್ಗೆ ಹೋಗ್ಬೋದು. ಅವ್ರಿಗೆ ಟೆಕ್ನಿಕಲ್ ಇದಕ್ಕೆ ತಗೋತಾರೆ, ಏರ್ ಫೋರ್ಸು, ನೇವಿ, ಆರ್ಮಿ ಅಲ್ಲಿಗೆ ಹೋಗ್ತಾರೆ. ಅದಲ್ಲದೆ
NAL, HAL, ISRO, BHEL, ಬಾರ್ಕ್ ಅಂಡ್ BEL ಇಂಥ ಕಡೆಗಳಲ್ಲಿ ನಮ್ಮ ಮಕ್ಕಳುಗಳಿಗೆ ಜಾಬ್ ಸಿಗ್ತಾ ಇದೆ, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಸಿಗ್ತಾ ಇದೆ. Yes, sir. ರೈಲ್ವೇನಲ್ಲಂತೂ ತುಂಬಾ ಅಂದ್ರೆ ತುಂಬಾ ಓಪನಿಂಗ್ಸ್ಗಳಿದ್ದಾವೆ. ಪ್ರತಿ ವರ್ಷ ರೈಲ್ವೇನಲ್ಲಿ ರೆಕ್ರೂಟ್ಮೆಂಟ್ಸ್ಗಳಾಗ್ತವೆ, ನಮ್ಮ ಹುಡುಗರುಗಳು ಅಟೆಂಡ್ ಮಾಡ್ತಾರೆ. ಕೆಲವ್ರಿಗೆ ಆಬ್ವಿಯಸ್ಲಿ ಈಗ ಪ್ರೈವೇಟ್ನವರು ಮತ್ತೆ ಗೌರ್ಮೆಂಟ್ ಸೆಕ್ಟರ್ಸ್ಗಳು ಬಂದಾಗ ದೇರ್ ಇಸ್ ಎ ಕಂಪೇರಿಷನ್ಸ್ ಇನ್ ದ ಸ್ಯಾಲ್ರಿ, ಕೆಲವರು ಹೋಗದೆ ಇರ್ಬೋದು. ಬಟ್ 80% ಆಫ್ ದ ಸ್ಟೂಡೆಂಟ್ಸ್ಗಳು ಇವಾಗ ಏನು ಮಾಡ್ತಿದ್ದಾರೆ, ಜಾಬ್ಸ್ಗಳಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಅವರು ಈ ಡಿಪ್ಲೊಮಾನ ಶಾರ್ಟ್ ಕಟ್ ಮಾಡಿಕೊಂಡು ಇಂಜಿನಿಯರಿಂಗ್ ಹೋಗಿ ಶುರು ಮಾಡಿದ್ದಾರೆ. ಈಗ ನೋಡಿ, 10th ಆದಮೇಲೆ PUC ಮಾಡಿದ್ರೆ, ತಪ್ಪಾಗಿ ತಿಳ್ಕೊಳ್ಳೋದು ಬೇಡ ಯಾರು, PUCನಲ್ಲಿ PCMB, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ಥಿಯರಿ ಓದಬೇಕು, ಕಷ್ಟಪಡಬೇಕು, ಕನ್ನಡ ಓದಬೇಕು, ಇಂಗ್ಲೀಷ್ ಓದಬೇಕು, ಸರಿ ತಪ್ಪಲ್ಲ. ಆದರೆ ಅದೆಲ್ಲ ಓದಿ ಬೆಳಗ್ಗೆ ಇವಾಗಿನ ಒಂದು ಎಜುಕೇಷನಲ್ಲಿ ಆಗ್ತಿರುವಂಥ ಬದಲಾವಣೆಗಳು ಅದೆಲ್ಲ ನೋಡಿದ್ರೆ ತುಂಬ ಕಮರ್ಷಿಯಲೈಸ್ ಆಗ್ತಿದೆ. ಬೆಳಗ್ಗೆ ಟ್ಯೂಷನ್ಗೆ ಹೋಗು, ಸಾಯಂಕಾಲ ಬಾ, ಅಷ್ಟೆಲ್ಲ ಕಷ್ಟಪಟ್ಟ ಹುಡುಗ ಸೆಕೆಂಡ್ PUC ಎಕ್ಸಾಮ್ ಆದಮೇಲೆ CET ತಗೊಳ್ತಾನೆ, 2.5 ಲಕ್ಷ ಜನರ ಜೊತೆ ಕಾಂಪೀಟ್ ಮಾಡ್ತಾನೆ. ಅವನಿಗೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಕೂಡ 180 ಮಾರ್ಕ್ಸ್ಗೆ CET ಕಂಡಕ್ಟ್ ಮಾಡ್ತಾರೆ. ಅವನಿಗೆ 60-70 ಬರಲ್ಲ, ತುಂಬ ಚೆನ್ನಾಗಿ ಓದಿರ್ತಾನೆ. ಸೆಕೆಂಡ್ PUCನಲ್ಲಿ 98% ಬಂದಿರುತ್ತೆ. 100 ಬಂದರೂ ಕೂಡ ಅವನಿಗೆ ರ್ಯಾಂಕಿಂಗು CETನಲ್ಲಿ 2,000, 3,000, 4,000 ರ್ಯಾಂಕಿಂಗ್ ಬರುತ್ತೆ. 4,000 ರ್ಯಾಂಕ್ ಬಂದರೂ ಅವನಿಗೆ JCನಲ್ಲಿ ಕಂಪ್ಯೂಟರ್ ಸೈನ್ಸ್ ತೊಗೊಳಕ್ಕೆ ಇಂಜಿನಿಯರಿಂಗ್ ಕಷ್ಟ, ಸಿಗೋದೇ ಇಲ್ಲ. ಆದರೆ ನಮ್ಮ ಡಿಪ್ಲೊಮಾದಲ್ಲಿ ಏನು ವಿಶೇಷ ಏನಂದರೆ, ಡಿಪ್ಲೊಮಾ ಮುಗಿಸ್ಕೊಂಡು ತೆಗ್ದಾಗನೇ ಅವ್ರಿಗೂ ಕೂಡ KCET ಎಕ್ಸಾಮ್ ಆಗುತ್ತೆ. ಅವ್ರು ಎಕ್ಸಾಮ್ಸ್ ತಗೋತಾರೆ. ಎಷ್ಟು ಜನ ಇದ್ದಾರೆ? ಇಡೀ ಮೈಸೂರಿನಲ್ಲಿ ಒಂದು 5 ಪಾಲಿಟೆಕ್ನಿಕ್ ಇದೆ. ಸೊ ನಂಬರ್ ಆಫ್ ಕಾಂಪಿಟೇಟರ್ಸ್ ಕಡಿಮೆ ಆದರು. ಜೊತೆಗೆ ನಮಗೆ ಲ್ಯಾಟ್ರಲ್ ಎಂಟ್ರಿ ಅಂತ ಕೊಡ್ತಾರೆ. ಅಂದರೆ ನಾವು KCET ಡಿಪ್ಲೊಮಾ ಹುಡುಗರುಗಳು ಬರೆದ್ರೆ ಡೈರೆಕ್ಟಾಗಿ ಅವರು 3rd ಸೆಮಿಸ್ಟರ್ ಇಂಜಿನಿಯರಿಂಗ್ ಅಡ್ಮಿಷನ್ ಆಗ್ತಾರೆ. ಸೊ ಫಸ್ಟ್ ಇಯರ್ ಓದಬೇಕಾಗಿಲ್ಲ. ಡಿಪ್ಲೊಮಾ 3 ವರ್ಷ ಮಾಡಿದ್ರು, PE 3 ವರ್ಷ. ಈಗ ಅದು ಮಕ್ಳುಗಳಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರೇನು ಮಾಡ್ತಾರೆ, ನನಗೆ ಇಂಜಿನಿಯರಿಂಗೇ ಹೋಗಬೇಕು ಅಂತ ಆಸೆ ಇದ್ದರೆ PUC ಇಂದ ಕಷ್ಟಪಟ್ಕೊಂಡು ಹೋಗೋದೇ ಬೇಕಾಗಿಲ್ಲ. ಯಾಕಂದರೆ PUC 2 years, BE 4 years. ಅದೇ ಡಿಪ್ಲೊಮಾದಿಂದ ಬಂದರೆ 3 yearsಗೆ ಡಿಪ್ಲೊಮಾ ಮುಗಿಯುತ್ತೆ. ಬೈ ಚಾನ್ಸ್ ಗೌರ್ಮೆಂಟಲ್ಲಿ ಅಥವಾ ಎಲ್ಲ ಒಳ್ಳೆ ಕಂಪ್ನಿ ಸಿಗ್ತಾ ಅಲ್ಲಿ ಹೋಗ್ಬೋದು. ಇಲ್ವಾ 3 years ಅವನು ಇಂಜಿನಿಯರಿಂಗ್ ಮಾಡ್ತಾನೆ ಆರಾಮಾಗಿ. ಅವನಿಗೆ JCನಲ್ಲಿ ಈಗ ನೋಡಿ, JCನಲ್ಲಿ ಆರಾಮಾಗಿ ಮೆಕ್ಯಾನಿಕಲ್ ತೊಗೊಂಡ್ಬಿಡ್ತಾರೆ. ಈಗ ನ್ಯೂ ಎಜುಕೇಷನ್ ಪಾಲಿಸಿ ಬಂದಾಗಿರೋದ್ರಿಂದ ಇನ್ನೊಂದು ಹೊಸ ಒಂದು ಅವಕಾಶ ಇದೆ. ಏನಂದರೆ, ನೀವು ಡಿಪ್ಲೊಮೋದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಿ, BE ಅವ್ನು ಮೆಕ್ಯಾನಿಕಲ್ ಮಾಡ್ಬೋದು. ಈಗ BE ಕಂಪ್ಯೂಟರ್ ಸೈನ್ಸ್ ಮಾಡ್ಬೋದು, BE ಎಲೆಕ್ಟ್ರಾನಿಕ್ಸ್ ಮಾಡ್ಬೋದು. ಈ ಮಕ್ಕಳುಗಳು ಎಷ್ಟು ಚೆನ್ನಾಗಿ ಅವ್ರನ್ನ ಎಜುಕೇಟ್ ಆಗಿದ್ದಾರೆ ಅಂದರೆ ಅವ್ರು ಡಿಪ್ಲೊಮಾ ಕಲಿತಾರೆ, ಡಿಪ್ಲೊಮಾಗೆ ಸೇರ್ಕೊಳ್ತಾರೆ. ಈಗ ಈಸಿ ಆಗಿರೋದ್ರಿಂದ ನಾನು ಆಗಲೇ ಹೇಳ್ದಾಗೆ ನಂಬರ್ ಆಫ್ ಥಿಯರೀಸ್ಗಳು ಕಡಿಮೆ ಇದೆ. ವರ್ಷಕ್ಕೆ 12 ಸಬ್ಜೆಕ್ಟ್ ಓದಬೇಕಾಗಿಲ್ಲ, ವರ್ಷಕ್ಕೆ 4 ಥಿಯರಿ ಇರುತ್ತೆ, ಆರಾಮಾಗಿ ಪಾಸ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ಬರುತ್ತೆ. CET ಬರೀತಾರೆ, CET ಬರೆದು ಡೈರೆಕ್ಟಾಗಿ ದೇಲ್ ಗೋ ಟು ಇಂಜಿನಿಯರಿಂಗ್ ಕಾಲೇಜಸ್. ನ್ಯೂ ಎಜುಕೇಷನ್ ಪಾಲಿಸಿನಲ್ಲಿ ಯಾವುದೇ ಟೆಕ್ನಿಕಲ್ ಕೋರ್ಸ್ ನೀವು ಮಾಡಿದ್ರು ಕೂಡ ಯಾವುದೇ ಇಂಜಿನಿಯರಿಂಗ್ ಕೋರ್ಸಸ್ಗೆ ಹೋಗ್ಬೋದು. ದಟ್ ಈಸ್ ಅಪ್ಲಿಕಬಲ್ ಟು ದ ಎಂಟೈರ್ ಕಂಟ್ರಿ. ಸೊ ಅದರಿಂದ ಅವರು ಅಲ್ಲಿಗೆ ಹೋಗ್ತಾರೆ. ಎಸ್ ಸರ್, ಈ ರೀತಿ ಓಕೆ ನೀವು ಹೇಳುವಾಗ ಖಂಡಿತವಾಗ್ಲೂ ಇದೊಂದು ಆಪರ್ಚುನಿಟಿ, ಒಂದು ಒಳ್ಳೆಯ ಅವಕಾಶ. ನಾವು ಡಿಪ್ಲೊಮೊನೇ ಮಾಡಬೇಕು ಅಂತ ಅನಿಸುತ್ತೆ ಸರ್. ನಿಮ್ಮಲ್ಲಿ ಆ ಥರ ದೂರದಿಂದ ಬರುವಂಥ ಮಕ್ಕಳಿಗೆ ಏನೆಲ್ಲ ಫೆಸಿಲಿಟೀಸ್ಗಳಿದೆ? ಏನಾದ್ರು ಹಾಸ್ಟೆಲ್ ಫೆಸಿಲಿಟೀಸು, ಇನ್ನೇನು ಫೆಸಿಲಿಟೀಸ್ ಇದೆ? ನಾನು ಇಲ್ಲಿವರೆಗೂ ಹೇಳಿದ್ದೆಲ್ಲ ತುಂಬ ಜನರಲ್ ಆಗಿ ಹೇಳಿದೆ, ಯಾಕಂದರೆ ಇದು ಎಲ್ರಿಗೂ ರೀಚ್ ಆಗಲಿ ಅಂತ. ಯಾಕಂದರೆ ನೋಡಿ, ಇಡೀ ದೇಶದಲ್ಲಿ 2800 ಪಾಲಿಟೆಕ್ನಿಕ್ಸ್ಗಳಿದ್ದಾವೆ. ಕರ್ನಾಟಕದಲ್ಲಿ ಒಂದು 200ರಿಂದ 210 ಪಾಲಿಟೆಕ್ನಿಕ್ ಇದೆ. ಅದರಲ್ಲಿ ನಿಮಗೆ ಸರ್ಪ್ರೈಸ್ ಆಗ್ಬೋದು, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಹತ್ತಿರ ಒಂದು 75ರಿಂದ 80 ಗೌರ್ಮೆಂಟ್ ಪಾಲಿಟೆಕ್ನಿಕ್ಸ್ಗಳಿದ್ದಾವೆ. ಅಂದರೆ ಒಂದು ಡಿಸ್ಟ್ರಿಕ್ಗೆ ಒಂದು ಪಾಲಿಟೆಕ್ನಿಕ್, ಜೊತೆಗೆ ಕೆಲವು ಸಲ ತಾಲೂಕಿಗೆ ಒಂದು ಪಾಲಿಟೆಕ್ನಿಕ್ ಥರ ಕರ್ನಾಟಕ ಸರ್ಕಾರ ಮಾಡಿದೆ. ಬಿಕಾಸ್ ಸರ್ಕಾರಕ್ಕೆ ಗೊತ್ತಿದೆ ಎಜುಕೇಷನು, ಟೆಕ್ನಿಕಲ್ ಮ್ಯಾನ್ ಪವರು ನಮ್ಮ ಇಂಡಸ್ಟ್ರೀಸ್ ಡೆವಲಪ್ಮೆಂಟಿಗೆ ಬೇಕೇ ಬೇಕು ಅಂತೇಳಿ. ಇನ್ನು ನಮ್ಮ ಪಾಲಿಟೆಕ್ನಿಕ್ ಬರೋದಾದರೆ JC ಅನ್ನೋದೇ ಈಗ JSS ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಕ್ಯಾಂಪಸ್ ಅಂತ ನಾವು ಹೊಸದಾಗಿ ಮಾಡ್ಕೊಂಡಿದ್ದೀವಿ. 107 ಎಕರೆ ಹತ್ತಿರ ಇದೆ ಕ್ಯಾಂಪಸ್ಸು, ಗ್ರೀನಿಶ್ ಕ್ಯಾಂಪಸ್ಸು. ಅದ್ರ ಒಳಗಡೆ ನಮ್ಮ JSS ಪಾಲಿಟೆಕ್ನಿಕ್ ಇದೆ. ನಮ್ಮ ಪಾಲಿಟೆಕ್ನಿಕ್ಗೆ ನೀವು ಎಂಟರ್ ಆಗಬೇಕಾದ್ರೆ ಎಂಟರ್ ಆದರೆ ಸಾಕು, ನೀವು ಒಂಥರ ಗ್ರೀನಿಶ್ ಆಗುತ್ತೆ, ಎನ್ವೈರನ್ಮೆಂಟ್ ಚೆನ್ನಾಗಿರುತ್ತೆ, ಪಾಸಿಟಿವ್ ಎನರ್ಜಿ. ಎಸ್, ನಮ್ಮ JC ಕಾಲೇಜ್ ಒಳಗಡೆ ಒಂದು ಗಣಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನ ನೋಡಿಕೊಂಡು ನೀವು ಆರಾಮಾಗಿ ಅಲ್ಲಿ ಬಂದರೆ ಅಷ್ಟು ಗ್ರೀನಿಶ್ ಜಾಗ ನಿಮಗೆ ಪ್ರಾಬಬಲಿ ಎಲ್ಲೂ ಸಿಕ್ಕಲ್ವೇನೋ ನನ್ನ ಪ್ರಕಾರ. ಅಷ್ಟು ಚೆನ್ನಾಗಿರುವಂತಹ ಜಾಗದಲ್ಲಿ ನಮ್ಮ ಪಾಲಿಟೆಕ್ನಿಕ್ ರನ್ ಆಗ್ತಾ ಇದೆ. ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಸಿವಿಲ್ ಇಂಜಿನಿಯರಿಂಗು, ಮೆಕಟ್ರಾನಿಕ್ಸ್ ಅನ್ನೋದೊಂದು ನಾವು ಹೇಳಿದ್ವಿ. ಈ ಥರ 7 ಕೋರ್ಸಸ್ಗಳನ್ನು ನಾವು ರನ್ ಮಾಡ್ತೀವಿ. ಎಲ್ಲದಕ್ಕೂ ಅಡ್ಮಿಷನ್ಸ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ನಮ್ದೊಂದೇ ಅಲ್ಲ, ಎಲ್ಲ ಕಡೆನೂ ಆಗ್ತಾ ಇದೆ, ನಮಗೂ ಚೆನ್ನಾಗಿ ಆಗ್ತಾಯಿದೆ. ಕ್ವಾಲಿಟಿ ಸ್ಟೂಡೆಂಟ್ಸ್ ಬಂದಿದ್ದಾರೆ. ಈ ವರ್ಷ ನಾನು ಈಗ ಮೊನ್ನೆ ಅಡ್ಮಿಷನ್ ಮಾಡಿ ಬಂದೆ. 625ಕ್ಕೆ SSLC ತಗೊಂಡಿರುವಂಥ ಒಂದು ವಿದ್ಯಾರ್ಥಿ ಮೆಕಟ್ರಾನಿಕ್ಸೇ ಬೇಕು ಅಂತ ಹೇಳಿ
ನಮ್ಮಲ್ಲಿ ಅಡ್ಮಿಷನ್ ಆಗಿದೆ. 607 ತಗೊಂಡ್ರಂಥ ಒಂದು ವಿದ್ಯಾರ್ಥಿ ನಮ್ಮಲ್ಲಿ ಅಡ್ಮಿಷನ್ ಆಗಿದ್ದಾರೆ. 593 ನಮ್ಮಲ್ಲಿ ಅಡ್ಮಿಷನ್ ಆಗಿದ್ದಾರೆ. ನನಗೆ ಭಾಳ ಹೆಮ್ಮೆ, ಯಾಕಂದ್ರೆ ಮುಂಚೆ ಇಷ್ಟು ಮಾರ್ಕ್ಸ್ 10th ಬಂತ ಅವ್ರ ಅಪ್ಪ ಅಮ್ಮ ಎಲ್ಲ ಏನ್ ಮಾಡ್ತಿದ್ರು, ಸೀದಾ PUC ಹಾಕು ಅವನ ಇಂಜಿನಿಯರಿಂಗ್ ಮಾಡೋಣ ಅಂತ. ಈಗ ಮಕ್ಳಿಗೆ ಗೊತ್ತಾಗಿದೆ ಅದು ಕಷ್ಟವಾಗಿರೋಲ್ಲ, ಇನ್ನು ಇಂಜಿನಿಯರಿಂಗ್ ಹೋಗೋದಾದ್ರೆ ಡಿಪ್ಲೊಮೋದಿಂದ ಬಂದ್ರೆ ಆರಾಮಾಗಿ ಮಾಡ್ಬೋದು ಅಂತ ಹೇಳಿ. ಮೆಡಿಕಲ್ ಹೋಗೋದಾದ್ರೆ PUC ಮಾಡಬೇಕು, ಏನು ಆಪ್ಷನ್ಸ್ ಇಲ್ಲ ಅದಕ್ಕೆ. ಆದ್ರೆ ನೀವು ಇಂಜಿನಿಯರಿಂಗ್ ಅಂತ ಮಕ್ಳುಗಳಿಗೆ ಅನ್ಕೊಂಡಿದ್ರೆ ಆ ಮಗುಗೆ ಇಂಜಿನಿಯರಿಂಗ್ ವಿಷನ್ ಆಲ್ರೆಡಿ ಶುರು ಆಗ್ಬಿಡುತ್ತೆ. ಈಗ ಹಳೆ ಕಾಲದ ತರ ಅಲ್ಲ, ಮಕ್ಳುಗಳಿಗೆ 8ನೇ ಕ್ಲಾಸ್ಗೆ ಅವ್ರಿಗೆ ವಿಷನ್ ಶುರು ಆಗಿರುತ್ತೆ, ನಾವು ಅನ್ಕೊಳ್ತೀವಿ ಅಷ್ಟೇ. ಸೊ ನಮ್ಮ ಕಾಲೇಜ್ನಲ್ಲಿ, ನಮ್ಮ ಪಾಲಿಟೆಕ್ನಿಕ್ನಲ್ಲಿ ಅಷ್ಟು ಒಳ್ಳೆ ಫೆಸಿಲಿಟಿ ಇದೆ. ನಮಗೆ ಅಂತಲೇ ಒಂದು 6.5-7 ಎಕರೆ ಜಾಗ ಇದೆ. ನಮ್ಮ ಕಾಲೇಜ್, ನಮ್ಮ ಪಾಲಿಟೆಕ್ನಿಕ್ ಮುಂದೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ದು ಕ್ರಿಕೆಟ್ ಸ್ಟೇಡಿಯಂ ಇದೆ. ಇಂಟರ್ನ್ಯಾಷನಲ್ ಲೆವೆಲ್ ಅಂದರೆ KC, ನಮ್ಮ ಕರ್ನಾಟಕ ಕ್ರಿಕೆಟ್ ಕೌನ್ಸಿಲ್ನವರು ಅಲ್ಲಿ ನಮ್ಮ JC ಕ್ಯಾಂಪಸ್ ಮಾಡ್ಕೊಂಡಿದ್ದಾರೆ. ನೀವು ಅದನ್ನು ಬಂದು ನೋಡಬೇಕು, ಅದು ತುಂಬ ಚೆನ್ನಾಗಿದೆ. ಜೊತೆಗೆ ನಮಗೆ ಫೆಸಿಲಿಟೀಸ್ ವೈಸು ಬೇಕಾದಷ್ಟು ಕ್ಲಾಸ್ ರೂಮ್ಸ್ಗಳಿದ್ದಾವೆ, ಲ್ಯಾಬ್ ಫೆಸಿಲಿಟೀಸ್ಗಳು ಚೆನ್ನಾಗಿದೆ. ನಾವು ಯಾವುದಾದ್ರೂ ಲ್ಯಾಬ್ನ ಅಪ್ಗ್ರೇಡ್ ಮಾಡಬೇಕು, ಹೊಸ ಎಕ್ವಿಪ್ಮೆಂಟ್ಸ್ಗಳು ಬರ್ತಾ ಇದ್ದಾವೆ ಅಂತ ನಾವೇನಾದ್ರು ಅಂದ್ಕೊಂಡ್ರೆ ನಾನು ಇವತ್ತು ರಿಕ್ವೆಸ್ಟ್ ಮಾಡಿದ್ರೆ ನಮ್ಮ ಮ್ಯಾನೇಜ್ಮೆಂಟು ಯಾವುದೇ ಮುಲಾಜಿಲ್ದಂಗೆ ಇದನ್ನ ಮಾಡಪ್ಪ, ಎಜುಕೇಶನ್ ಕೊಡಪ್ಪ, ನೀನು ಎಜುಕೇಶನ್ ಕೊಡಬೇಕು. ದಟ್ ಈಸ್ ದಿ ಒನ್ ಆಫ್ ದಿ ಅಡ್ವಾಂಟೇಜ್. ಬೇರೆ ಎಲ್ಲ ಮ್ಯಾನೇಜ್ಮೆಂಟ್ನಲ್ಲಿ ಐ ಹ್ಯಾವ್ ನಾಟ್ ಸೀನ್ ಸಚ್ ಕೈಂಡ್ ಆಫ್ ಥಿಂಗ್ಸ್. ಅದರಲ್ಲೂ ಮಕ್ಕಳುಗಳು ಒಳ್ಳೇದಾಗತ್ತೆ ಅಂತಂದ್ರೆ ಏನು ತಲೆನೇ ಕಟ್ಸ್ಕೊಳ್ದೆ ಮಾಡ್ತಾರೆ. ಎಲ್ಲ ಹೊಸತನವನ್ನು ಏನಾಗಬೇಕು ಅದು ಇಲ್ಲಿಂದನೇ ಶುರು ಆಗಬೇಕು. ಆಮೇಲೆ ಒಳ್ಳೆ ಹಾಸ್ಟೆಲ್ ಇದೆ. ನಮ್ಮ ಪಾಲಿಟೆಕ್ನಿಕ್, ನಮ್ಮ JC ಕ್ಯಾಂಪಸ್ ಒಳಗಡೆ ನಮ್ಮ ಪಾಲಿಟೆಕ್ನಿಕ್ ಬಿಲ್ಡಿಂಗ್ ಪಕ್ಕನೇ ಒಂದು ಹಾಸ್ಟೆಲ್ ಇದೆ. ಹಾಸ್ಟೆಲ್ಗೆ ಸಪರೇಟ್ ಆದಂತ ನಾವು ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡಿದೀವಿ. ಕ್ಯಾಂಟೀನ್ ಫೆಸಿಲಿಟಿ ಇದೆ, ಹೆಲ್ತ್ ಸೆಂಟರ್ ಇದೆ ನಮ್ಮಲ್ಲೇ. ಏನಾದರೂ ಆಗೋದು ಬೇಡ, ಆದರೆ ಸದ್ಯದಲ್ಲಿ ಅಲ್ಲೇ ಒಬ್ಬೊಬ್ರು ಡಾಕ್ಟರ್ನ ಇಟ್ಟು ನಮ್ಮ ವಿದ್ಯಾಪೀಠದವರು ಅದಷ್ಟೆಲ್ಲ ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಮತ್ತು ಒಳಗಡೆ ಸ್ಟೇಡಿಯಮ್ಸ್ಗಳಿದ್ದಾವೆ, ಒಳಗಡೆ ಜಿಮ್ ಇದೆ. ನಾವು ಪ್ರತಿದಿನ ನಮ್ಮ ಹಾಸ್ಟೆಲ್ ಮಕ್ಕಳುಗಳಿಗೆ ಮತ್ತು ನಮ್ಮ ಪಾಲಿಟೆಕ್ನಿಕ್ ಹುಡುಗರುಗಳಿಗೆ ಯೋಗಾಸನ ಮಾಡಿಸ್ತೀವಿ ಬೆಳಗ್ಗೆ ಎದ್ದು. ಅಂದ್ರೆ ನಿಮ್ಮ ಕ್ಯಾಂಪಸ್ ಒಳಗಡೆ ಬಂದ್ರೆ ಮಕ್ಕಳಿಗೆ ಅದಿಲ್ಲ ಇದಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲವೂ ಇದೆ. ಆಟ ಆಡ್ಬೇಕಂದ್ರೆ ಆಟ ಮೈದಾನ ಇದೆ, ಜಿಮ್ ಮಾಡ್ಬೇಕಂದ್ರೆ ಜಿಮ್ ಇದೆ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ದೇವಸ್ಥಾನ ಇದೆ. ಸರ್, ಆ ಮಗು LKGಗೆ ನಮ್ಮ ಕ್ಯಾಂಪಸ್ ಬಂದು ಎಂಟರ್ ಆಗ್ಬಿಟ್ರೆ PhD ಮಾಡ್ಕೊಂಡು ಹೊರಗಡೆ ಬರ್ಬೋದು ಅಲ್ವಾ? ಅಲ್ಲ, ನಿಜವಾಗ್ಲು ಪಾಲಿಟೆಕ್ನಿಕ್ ಇದೆ ಸರ್ ಒಳಗಡೆ. ಒಂದು ಫಿಸಿಕಲಿ ಚಾಲೆಂಜ್ಗೆ ಅಂತಾನೆ ಒಂದು ಪಾಲಿಟೆಕ್ನಿಕ್ ಇದೆ. ಅದು ವರ್ಲ್ಡ್ ಬ್ಯಾಂಕ್ ಇಂದ ಸಪೋರ್ಟ್ ಸಿಗ್ತಾ ಇರೋಂಥದ್ದು. ಒಂದು ಯುನೀಕ್ ಸರ್ವಿಸ್ ಕೊಡಬೇಕು ಅಂತಾನೆ ಸ್ವಾಮೀಜಿಯವರು ಮಾಡಿರೋಂಥದ್ದು. ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್, ಫಾರ್ ಎಕ್ಸಾಂಪಲ್ ಇವನ್ ಡೆಫ್ ಅಂಡ್ ಡೆಮ್ ಆಗ್ಬೋದು, ಅಥವಾ ಆರ್ಥೋ ಬೇಸ್ಡ್ ಆಗ್ಬೋದು, ಅಥವಾ ಫಿಸಿಕಲಿ ಏನಾರು ಆಗಿದ್ರೆ ಅಂಥ ಮಕ್ಕಳಿಗೆ ಅಂತಾನೆ ಪಾಲಿಟೆಕ್ನಿಕ್ ಮಾಡಿದ್ದಾರೆ. ಆ ಥರ ಸರ್ವಿಸ್ನ ಎಲ್ಲೂ ಕೊಡಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾಲಿಟೆಕ್ನಿಕ್ ನಲ್ಲಿ ಎಲ್ಲಾ ಥರದವರು, ಅಂದ್ರೆ ಹುಡುಗ ಮತ್ತು ಹುಡುಗಿ, ನಮ್ದು ಕೋಯೆಡ್ ಆಕ್ಚುಲಿ. ಕೆಲವರು ಹಳೆ ಕಾಲದಿಂದ ಬಾಯ್ಸ್ ಅಂತ ಕರೀತಾರೆ, ಯಾಕಂದ್ರೆ ಇದೇ ಕ್ಯಾಂಪಸ್ ಅಲ್ಲಿ ವುಮೆನ್ಸ್ ಪಾಲಿಟೆಕ್ನಿಕ್ ಕೂಡ ಇದೆ. ಸೊ ಅಲ್ಲಿ ಬರೀ ಹುಡುಗಿಯರಿಗೆ ಅಂತಾನೆ ಒಂದು ಪಾಲಿಟೆಕ್ನಿಕ್ ಇದೆ. ಅದು ಗವರ್ಮೆಂಟ್ ಇಂದ ಏಡ್ ಸಿಗುತ್ತೆ. ಇಷ್ಟೆಲ್ಲ ಫೆಸಿಲಿಟೀಸ್ಗಳಿದಾವೆ. ಒಳ್ಳೆ ಟೀಚರ್ಸ್ ಇದ್ದಾರೆ. ಮಿನಿಮಮ್ 15 years ಎಕ್ಸ್ಪೀರಿಯನ್ಸ್ ಇರುವಂಥ ಟೀಚರ್ಸ್ಗಳಿದ್ದಾರೆ. ಇಂಡಸ್ಟ್ರಿ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಿರ್ತೀವಿ. ಇಂಡಸ್ಟ್ರಿನವ್ರು ಪ್ರತಿ ವರ್ಷ ನಮ್ಗೆ ಬಂದು ನಮ್ಮ ಮಕ್ಕಳುಗಳಿಗೆ ಒಂದೊಂದು ಸೆಷನ್ಸ್ಗಳು ತಗೊಳ್ತಾರೆ. ಇಟ್ಸ್ ಎ ಕಂಪಲ್ಸರಿ. ಸೊ ಮಾರ್ಕೆಟ್ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಹತ್ರ ರಾ ಮೆಟೀರಿಯಲ್ಸ್ಗಳು ಏನಿದೆ ಅಂತ ಗೊತ್ತಾಗುತ್ತೆ. ನಾವು ಅದನ್ನು ಪ್ರೋಸೆಸ್ ಮಾಡಿ ಹೇಗೆ ಮ್ಯಾನೇಜ್ಮೆಂಟ್ ಒಂದು ಉದ್ದೇಶ ಇದೆಯೋ, ಒಳ್ಳೆ ಪ್ರಾಡಕ್ಟ್ಸ್ಗಳನ್ನು, ಸರ್ವಿಸ್ ಮೈಂಡೆಡ್ ಇರುವಂಥ ಮಕ್ಕಳುಗಳನ್ನ ಇಂಡಸ್ಟ್ರಿ ಕೊಡಬೇಕು, ದೇಶದ ಪ್ರಗತಿಗೆ ಅಂತ ಇದೆಯೋ, ಅದಕ್ಕೆ ಎಲ್ಲ ಇದೆ. ಅಂದರೆ ಈ ಕಂಪನಿಗಳು ಅಥವಾ ಫ್ಯಾಕ್ಟ್ರಿಗಳಿಗೆ ಮತ್ತು ನಿಮ್ಮ ಕ್ಯಾಂಪಸ್ಗೆ ಏನು ಪಾಲಿಟೆಕ್ನಿಕ್ ಒಂದು ಬ್ರಿಡ್ಜ್ ಥರ ಮಾಡ್ಕೊಂಡಿರೋದ್ರಿಂದ ಬಹುಶಃ ಸುಲಭವಾಗಿ ಮಕ್ಕಳು, ಅಲ್ಲಿ ಓದಿದಂಥ ಮಕ್ಕಳು ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶವಂತೂ ಇರುತ್ತೆ ಅಂತ. ಎಸ್ ಸರ್, ಇದುವರೆಗೂ ಸುಮ್ಮನೆ ಒಂದು ಉದಾಹರಣೆಗೆ ಹೇಳೋದಾದರೆ, ನಿಮ್ಮ ಕ್ಯಾಂಪಸ್ ಇಂಟರ್ಸ್ ಪ್ರತಿ ವರ್ಷ ಮಾಡ್ತಾನೆ ಇರ್ತೀರಿ. ಎಷ್ಟು ಮಕ್ಕಳು ಇದುವರೆಗೂ ಕ್ಯಾಂಪಸ್ ಇಂಟರಲ್ಲಿ, ಅಂದರೆ ನಿಮ್ಮಲ್ಲಿ ಓದಿದ ಮಕ್ಕಳು ಎಷ್ಟು ಜನ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ? ಸರ್, ನಮ್ಮಲ್ಲಿ ಪ್ರತಿ ವರ್ಷ ಸರಾಸರಿ ನಮ್ಮಲ್ಲಿ ಇರುವಂಥ 7 ಬ್ರಾಂಚಸ್ಗಳನ್ನು ತಗೊಂಡ್ರು ಒಂದು 250 ಜನ ಮಕ್ಕಳುಗಳು ಫೈನಲ್ ಇಯರ್ನಲ್ಲಿ ಇರ್ತಾರೆ. ಆನ್ ಅನ್ ಆವ್ರೇಜ್ ಹೇಳ್ತಾರೆ. ನಮ್ದು ಇಂಟೇಕು ಒಂದಕ್ಕೆ 60 ಇರುತ್ತೆ, ಒಂದಕ್ಕೆ 40 ಇರುತ್ತೆ. ಆನ್ ಅನ್ ಆವ್ರೇಜ್ 250 ಮೆಂಬರ್ಸು ಫೈನಲ್ ಇಯರ್ನಲ್ಲಿ ಇರ್ತಾರೆ. ಆ 250 ಮಕ್ಕಳುಗಳಲ್ಲಿ ಮಿನಿಮಮ್ 70 ರಿಂದ 80 ಮಕ್ಕಳುಗಳು ನಮ್ಗೆ ಒಳ್ಳೆ ಕಂಪ್ನೀಸ್ಗಳಿಗೆ ಸೆಲೆಕ್ಟ್ ಆಗ್ತಾರೆ. ಮಿನಿಮಮ್ ನಾ ಹೇಳ್ತಾರೆ, ಅದು 50 ಅಂತ ಅನ್ಕೊಂಡ್ರು ಕೂಡ. ಫಾರ್ ಎಕ್ಸಾಂಪಲ್, ನಾಗಲೇ ಹೇಳಿದಾಗೆ ನಮ್ಮ ಜೊತೆ MOU ಆಗಿರುವಂಥ ಕಂಪ್ನೀಸ್ಗಳೇ ಇದ್ದಾವೆ. ಟೊಯೋಟಾ ಕಿರ್ಲೋಸ್ಕರು, ಇನ್ಫೋಸಿಸ್ಸು, L&T, ಟೆಕ್ ಮಹೇಂದ್ರ ಮತ್ತು AT&S. ಅದು ಬಿಟ್ಟರೆ ನಮಗೆ ಒಂದು ತಯಾನ ಸಾಫ್ಟ್ವೇರ್ಸ್ ಅಂತ ಒಂದು ಬೆಂಗಳೂರಿಂದ ಬರುತ್ತೆ. ಇಟ್ ಈಸ್ ಒನ್ ಆಫ್ ದಿ ಇಂಟರ್ನ್ಯಾಷನಲ್ ಲೆವೆಲ್ ಕಂಪನೀಸ್ನವರು, ಅವ್ರು ಬರ್ತಾರೆ. ಹಲವಾರು ಕಂಪನೀಸ್ಗಳು ನಮ್ಮ ಜೊತೆ MOU ಮಾಡ್ಕೊಂಡಿದ್ದಾರೆ. ಪ್ರತಿ ವರ್ಷ ಜನವರಿ ಫೆಬ್ರವರಿಯಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ನಡೆಯುತ್ತೆ. ನಾನು 250 ಹೇಳಿ 50 ಜನ ಅಂತ ಹೇಳ್ತಿದ್ದೀವಿ ಅಂದರೆ ನನಗೆ ಭಾಳ ಖುಷಿ ಆಗ್ತಿದೆ. ಯಾಕಂದರೆ
ನಮ್ಮಲ್ಲಿ ಯಾರ್ಯಾರು ಫೈನಲ್ ಇಯರ್ ಬರ್ತಾರೋ ಸರ್ ಅವ್ರು ಎಲ್ಲಾರ್ದು ಒಂದೇ. ಅವರ ಪೇರೆಂಟ್ಸ್ಗಳು ಸೇರಿಸ್ಬೇಕಾದ್ರೆ ಹೇಳ್ತಾರೆ ನನ್ನ ಮಗನ ಒಳ್ಳೆ ಕೆಲಸ ಸಿಕ್ಲಿ ಅಂತ ಸೇರಿಸಿ ನಿಂತ ಫೈನಲ್ ಇಯರ್ ಬರ್ತಿದ್ದಾಗ ಹೇಳ್ತಾರೆ ನನ್ನ ಮಗನ ನಾನು BE ಮಾಡಿಸ್ಲೇಬೇಕು ಅಂತ. ಅಂದರೆ ನೀವು ಹೇಳೋದು ಅಷ್ಟು ಮಕ್ಕಳಲ್ಲಿ ನನಗೆ ಸಾಕು ಕೋರ್ಸು ಅನ್ನೋ ಮಕ್ಕಳು 50 ಜನ 60 ಜನ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ಉಳಿದವರು ಹೈಯರ್ ಎಜುಕೇಶನ್ಗೂ ಕೂಡ 100% ಹೋಗ್ಬಿಡ್ತಾರೆ ಸರ್. 100%. 250 ಜನ ಇದ್ದಾರೆ. ಪಾಸ್ ಪರ್ಸೆಂಟೇಜ್ ನ ಒಂದು 90% ಅಂತ ಅನ್ಕೊಂಡ್ರು ಕೂಡ 200 ಜನ ಪ್ಲೇಸ್ ಆಗ್ತಾರೆ. ನಾವೇನ್ ಮಾಡ್ತೀವಿ, ಯಾರು ಪ್ಲೇಸ್ ಆಗ್ತಾರೋ ಯಾರು ಪ್ಲೇಸ್ ಆಗಲ್ವೋ, ಯಾರು 1-2 ಸಬ್ಜೆಕ್ಟ್ ಫೇಲ್ ಆಗಿರ್ತಾರೋ ಅವ್ರನ್ನಲ್ಲೇ ಬಿಟ್ಬಿಡಲ್ಲ ಸರ್. ನಾವೇನ್ ಮಾಡ್ತೀವಿ, 2-3 ವರ್ಷ ಟ್ರ್ಯಾಕ್ ಇಟ್ಕೊಳ್ತೀವಿ. ಅವ್ನು ಇಂಡಸ್ಟ್ರಿಗೆ ಸೇರ್ಕೊಂಡ ಅಂತ ಅನ್ಕೊಳ್ಳಿ, ಇಂಡಸ್ಟ್ರಿಗೆ ಹೋಗಿರ್ತಾನೆ, ಅಲ್ಲಿ ಅವ್ನಿಗೆ ಸೂಟ್ ಆಗ್ಬೇಕಲ್ಲ. ನಾವು ಕೇಳ್ತಿರ್ತೀವಿ ನಿಂಗೆ ಸೂಟ್ ಆಗ್ತಿದ್ದೀನಪ್ಪ ಏನ್ ಕರ್ಮ ಅಂತ. ಯಾಕಂದ್ರೆ ನಾವು ಯಾವುದೋ ಕಂಪ್ನಿ ಕರ್ಸಿದ್ವಿ, ಇಂಟರ್ವ್ಯೂ ಮಾಡ್ಬಿಟ್ಟ ಹೋಗಿ ಸೇರ್ಕೊಂಡ್ಬಿಟ್ಟ, ನನ್ನ ಕೆಲಸ ಮುಗಿದೋಯ್ತು ಹಾಗಲ್ಲ. 6 ಮಂತ್ಸ್ ಒಂದ್ಸಲ ಅವನ್ನ ಕರಿತೀವಿ, ನೀನ್ ಅಲ್ಲಿ ಕೆಲಸ ಮಾಡ್ತಿದ್ಯಲ್ಲ ಓಕೆನಾ, ಇಂಡಸ್ಟ್ರಿ ಚೇಂಜ್ ಮಾಡ್ಬೇಕಂತ. ಮತ್ತೆ ನಮ್ಮಲ್ಲಿ ಬೇರೆ ಅದಕ್ಕಿಂತ ಒಳ್ಳೆ ಕಂಪ್ನೀಸ್ಗಳು ಬಂದ್ರೆ ಅದು ತಪ್ಪೋ ಸರಿನೋ ಗೊತ್ತಿಲ್ಲ, ನಾವು ಅವ್ನಿಗೆ ಆಫರ್ ಮಾಡ್ತೀವಿ, ಇಂಥ ಕಂಪ್ನಿನೂ ಬರ್ತಾ ಇದೆ, ನಿನ್ನ ಕ್ವಾಲಿಫಿಕೇಶನ್ ಹೇಗಿದೆ, ಬಾರಪ್ಪ ನೀನು ಇನ್ನೊಂದು ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ ಕರಿತೀವಿ. ಅಂದ್ರೆ ಪೇರೆಂಟಲ್ ಅಂದ್ರೆ ಒಂದು ಪೋಷಕ ಸ್ಥಾನದಲ್ಲಿ ತಾವು ಕೆಲಸ ಮಾಡ್ತೀವಿ. ನಾವು ಅದಿರೋದ್ರಿಂದನೇ ನಮ್ಮ ದೇಶಕ್ಕೆ ಏನಾದರೂ ಸೇವೆ ಮಾಡಬೇಕು ಅಂದ್ರೆ ಸರ್ ಈ ಮಕ್ಕಳನ್ನ ರೆಡಿ ಮಾಡಿ ನಮ್ಮ ಸ್ಟಾಫ್ಸ್ನವ್ರು ನಮ್ಮ ಮಾರ್ಕೆಟ್ಗೆ ಕೊಟ್ರೆ ನನ್ನ ದೇಶಕ್ಕೆ ಸೇವೆ ಮಾಡಿದಷ್ಟೇ. ಅಷ್ಟೇ, ಹೌದು, ನಿಜವಾದ ಸೇವೆ, ನಿಜವಾದ ಸೇವೆ. ಎಸ್ ಸರ್, ತಮ್ಮ ಜೊತೆ ನೋಡಿ ಯಾವುದೋ ಒಂದು ಪಾಲಿಟೆಕ್ನಿಕ್ ಬಗ್ಗೆ ಮಾತನಾಡಬೇಕಾದ್ರೆ ಏನು ಮಾಡ್ತಾರೆ, ಅದೊಂದು ಕೋರ್ಸು ಇದೆ, 1 ವರ್ಷ 3 ವರ್ಷ ಒಂದು ಕೋರ್ಸ್ ಇದೆ, ಮುಗಿಸ್ತಾರೆ ಹೋಗ್ತಾರೆ ಅಂತ. ಬಟ್ ತಮ್ಮ ಜೊತೆ ಮಾತನಾಡುವಾಗ ಈ ಥರದ ಒಂದು ಅದ್ಭುತವಾದ ಪರಿಕಲ್ಪನೆ ಇದೆ, ಮಕ್ಕಳ ಮೇಲಿನ ಕಾಳಜಿ ಇದೆ, ಗುಣಾತ್ಮಕ ಶಿಕ್ಷಣದ ಬಗ್ಗೆ ಒಲವು ಇದೆ, ಜೊತೆಗೆ ಮಕ್ಕಳನ್ನು ಗುರಿ ತಲುಪಿಸುವಂಥ ಒಂದು ವಿಷನ್ ಇದೆ. ಸೊ ಇಂಥ ಶಿಕ್ಷಣ ಸಂಸ್ಥೆಗಳು ಬಹಳ ವಿರಳ. ಸಾಮಾನ್ಯವಾಗಿ ತಮ್ಮ ಒಂದು ಕಮರ್ಷಿಯಲ್ ಆಲೋಚನೆಯಲ್ಲಿ ಇಟ್ಕೊಂಡಿರುವಂಥ ಸಂಸ್ಥೆಗಳು ನಾವು ಹೆಚ್ಚು ನೋಡ್ತೀವಿ. ಈ ರೀತಿಯ ಒಂದು ಆಲೋಚನೆ ದೂರದೃಷ್ಟಿ ಇಟ್ಕೊಂಡಿರೋ ಸಂಸ್ಥೆಗಳ ಬಹಳ ವಿರಳ ಅಂತ ನಾನು ಅನ್ಕೊಳ್ತೀನಿ ಸರ್. ಅದರಲ್ಲಿ ತಾವು JSS ಪಾಲಿಟೆಕ್ನಿಕಲ್ಲಿ ಈ ರೀತಿಯ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಿರೋದು ಬಹಳ ಸಂತೋಷ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಟೆಕ್ನಿಕಲ್ ಡಿವಿಷನ್ಗೆ ಹೋಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅಂದರೆ PUC ಮೂಲಕ ದಯವಿಟ್ಟು ಹೋಗೋದು ಬೇಡ. ಯಾಕಂದರೆ ಅದು ರಾಂಗ್ ಆ್ಯಂಡ್ ಟಫ್ ಪಾತ್. ನೀವು ಇಂಜಿನಿಯರಿಂಗ್ ಹೋಗಲೇಬೇಕು ಅನ್ನೋದಾದರೆ ಥ್ರೂ ಡಿಪ್ಲೊಮಾ ಬಂದರೆ ಈಸಿಯಾಗಿ ನಿಮಗೆ ಬೇಕಾಗಿರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ನಿಮಗೆ ಸೀಟ್ ಸಿಗುತ್ತೆ. ಅದು ಬಹಳ ಬಹಳ ಹೆಮ್ಮೆಯಿಂದ ಗರ್ವದಿಂದನೂ ಹೇಳ್ತಿದ್ದೀನಿ. ಯಾಕಂದರೆ PUCಗೆ ಹೋಗೋದಾದರೆ, ಮೆಡಿಕಲ್ ಹೋಗೋದಾದರೆ ಹೋಗಲಿ ಅಂತ. ಅದು ಬಿಟ್ಟರೆ ನಮ್ಮ ಕೋರ್ಸಸ್ಗಳು, ನಮ್ಮ ಎಲ್ಲ ಪಾಲಿಟೆಕ್ನಿಕ್ಗಳು ಕೂಡ ಎಲ್ಲ ಕಂಪ್ನೀಸ್ಗಳ ಜೊತೆಗೆ ನಾವು ಟೈ ಅಪ್ ಮಾಡ್ಕೊಂಡಿರ್ತೀವಿ. ಅದರಿಂದ ಪ್ಲೇಸ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಅದನ್ನು ನೀವು ನಮ್ಮದೇ ಅಂತಲ್ಲ, ಯಾವುದೇ ಪಾಲಿಟೆಕ್ನಿಕ್ ಬೇಕಾದರೂ ಹೋಗಿ ನೋಡ್ಬೋದು. ನಾವು ಎಲ್ಲ ಪಾಲಿಟೆಕ್ನಿಕ್ಗಳು ಕೂಡ ಒಂದು ನೆಟ್ವರ್ಕ್ ಥರ ಮಾಡಿಕೊಂಡು ಅವ್ರ ಕಾಲೇಜಿಗೆ ಬಂದರೆ ಅವ್ರು ನಮ್ಮನ್ನ ಕರೀತಾರೆ, ನಾವು ಅವ್ರನ್ನ ಕರಿತೀವಿ. ಈ ಥರ ಮಾಡಿಕೊಂಡು ಅಲ್ಟಿಮೇಟ್ಲಿ ಟೆಕ್ನಿಕಲ್ ಎಜುಕೇಷನ್ ಚೆನ್ನಾಗಿ ಗ್ರೋ ಆಗಬೇಕು. ಅದು ಕರ್ನಾಟಕ ಸರ್ಕಾರದ ಉದ್ದೇಶ ಅಥವಾ ಸೆಂಟ್ರಲ್ ಗೌರ್ಮೆಂಟ್ದು ಕೂಡ ಉದ್ದೇಶ ಇದೆ. ಅದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ಸ್ವಾಮೀಜಿಗಳ ಬಹಳ ದೊಡ್ಡ ಉದ್ದೇಶ. ಅದನ್ನು ನೀವು ಎಜುಕೇಷನ್ ಕೊಟ್ಟರೆ ದೇಶನೇ ರಚಿಸ್ತಾರೆ. ಎಜುಕೇಶನ್ ಎಥಿಕಲಿ ನೀವು ಎಜುಕೇಶನ್ ಕೊಟ್ರೆ ಸರ್ ಇಡೀ ದೇಶ ಉದ್ಧಾರ ಆದಂಗೆ. ನಾನು ಹೋಗಿ ಸೋಲ್ಜರ್ ತರ ಪಾಕಿಸ್ತಾನ ನಾನು ಫೈಟ್ ಮಾಡಬೇಕಾಗಿಲ್ಲ. ಇಲ್ಲಿರೋ ಮಕ್ಕಳುಗಳನ್ನ ನೀವು ಎಜುಕೇಟ್ ಮಾಡಿದ್ರೆ, ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡು ದೇಶದ ಎಕನಾಮಿಕಲ್ ಗ್ರೋತ್ಗೆ ಸಹಾಯ ಮಾಡಿದ್ರೆ, ಅದು ಎಲ್ಲಕ್ಕಿಂತ ಹೆಚ್ಚು ಅದನ್ನೇ ನಮಗೆ ನಾವು ಮಾಡ್ತಾ ಇರೋಂಥದ್ದು. ಪ್ರತಿ ವರ್ಷ ಪಾಲಿಟೆಕ್ನಿಕ್ಗಳು ಶುರುವಾಗೋದೇ ಜೂನ್ ಅಥವಾ ಜುಲೈಯಿಂದ ಶುರು ಆಗುತ್ತೆ. ಸಾಮಾನ್ಯವಾಗಿ ಜೂನಿಂದ ಶುರುವಾಗಿ ಫೆಬ್ರವರಿ ಮಾರ್ಚ್ಗೆ ಎಂಡ್ ಆಗುತ್ತೆ. ನಾವೀಗ 3 ವರ್ಷ ಸ್ಕೀಮ್ನ 6 ಸೆಮಿಸ್ಟರ್ ಥರ ಮಾಡ್ತಾ ಇದ್ದೀವಿ. ಓದೋದು ಬಹಳ ಈಸಿ ಇದೆ. ಅವರು ಇವಾಗ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಬಿಗ್ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ. ನೀವು ಟೆಕ್ನಾಲಜಿ ವೈಸ್ ಏನು ಗ್ರೋ ಆಗ್ತಾ ಇದೆಯೋ, ಮಾರ್ಕೆಟಲ್ಲಿ ಏನು ಬಂತೋ ಅದು ನಮ್ಮ ಹತ್ರ ಇದೆ. ಈಗ ನೀವು ಡ್ರೈವರ್ಲೆಸ್ ಕಾರ್ ಬಗ್ಗೆ ಮಾತಾಡಬೇಕಾ? ಎಸ್, ನಮ್ಮ ಹತ್ರ ಡಿಪ್ಲೊಮೋನಲ್ಲಿ ಅದಕ್ಕೆ ಎಜುಕೇಷನ್ಸ್ಗಳಿದ್ದಾವೆ. ಸೊ ಅದರಿಂದ ಡಿಪ್ಲೊಮೋನ ಮುಂಚೆ ಥರ ಎಲ್ಲೋ ಸೀಟ್ ಸಿಕ್ಕಲಿಲ್ಲ ಅಂತ ತಂದು ಹಾಕುವಂಥದ್ದು ಅಭ್ಯಾಸ ಬೇಡ. ಅದು ಹೋಗಿದೆ, ಕೆಲವರಲ್ಲಿ ಇದ್ರು, ಅದು ಬೇಡ. ಅವನಿಗೆ ಎಜುಕೇಷನ್ ಕೊಡಿಸ್ಲೇಬೇಕು ಟೆಕ್ನಿಕಲ್ ಅಂದರೆ ಡಿಪ್ಲೊಮಾಗೆ ಬನ್ನಿ. ನಮ್ದು ಒಂದೇ ಅಂತಲ್ಲ, CPC ಪಾಲಿಟೆಕ್ನಿಕ್ ಗೌರ್ಮೆಂಟ್ ಆಗ್ಬೋದು, ವಿದ್ಯಾವರ್ತಕ ಆಗ್ಬೋದು, ಅಥವಾ ನಮ್ಮ JSS ಆಗ್ಬೋದು, ಎಲ್ಲ ಕಡೆನೂ ಕೂಡ ನಾವೆಲ್ಲರೂ ಕೂಡ ವಿ ಆರ್ ಆಲ್ ವರ್ಕಿಂಗ್ ಅಂಡರ್ ಒನ್ ಪರ್ಟಿಕ್ಯುಲರ್ ಸಿಸ್ಟಮ್. ಗೌರ್ಮೆಂಟ್ ಅವರು ನಮ್ಮನ್ನು ಮಾನಿಟರ್ ಮಾಡ್ತಿರ್ತಾರೆ. ಸೊ ನೀವು ಎಜುಕೇಷನ್ ಪರ್ಪಸ್ಗೆ ಹೋಗೋದಾದರೆ, ಟೆಕ್ನಿಕಲ್ ಡಿವಿಷನ್ಗೆ ಹೋಗೋದಾದರೆ ನಮ್ಮಲ್ಲಿ ಬನ್ನಿ. ನಮ್ಮಲ್ಲಿ ಮುಗಿಸ್ಕೊಂಡಿದ್ದವರು ಈಗ ಟೊಯೋಟಾ ಕಿರ್ಲೋಸ್ಕರ್ನಲ್ಲಿ ಜನರಲ್ ಮ್ಯಾನೇಜರ್, ಹಿ ಈಸ್ ಎ ಡಿಪ್ಲೊಮಾ. ಇವತ್ತು ಅವನ ಸ್ಯಾಲ್ರಿ 4.5 ಲಕ್ಷ. ಡಿಪ್ಲೊಮಾ ಬಿಟ್ಟು ಬೇರೆ ಏನೂ ಮಾಡಿಲ್ಲ.
ಟೊಯೋಟಾ ಕಿರ್ಲೋಸ್ಕರು ಜಪಾನ್ ಬೇಸ್ಡ್ ಕಂಪ್ನಿ, ಅವರು ಅಷ್ಟು ಈಸಿಯಾಗಿ ಉಳಿಸ್ಕೊಳ್ಳಲ್ಲ. ಸೊ ಎಜುಕೇಷನ್ ಮುಂದೆ ಮಾಡಬೇಕಂದ್ರೂ ಡಿಪ್ಲೊಮೊ, ಅಥವಾ ನೀವು ಜಾಬ್ಗೆ ಹೋಗಿ ಸೆಟ್ಲ್ ಆಗಬೇಕು, ರೈಲ್ವೆ ಹೋಗಬೇಕು, KPTCಗೆ ಹೋಗಬೇಕು, PW ಹೋಗಬೇಕು, ಜೂನಿಯರ್ ಇಂಜಿನಿಯರ್ಸ್ಗಳಾಗಬೇಕು ಅಂದ್ರೂ ಡಿಪ್ಲೊಮೊನೇ. ಸೊ ಡಿಪ್ಲೊಮೊ ಅನ್ನೋದು ತುಂಬ ಒಳ್ಳೆ ಎಜುಕೇಷನ್, ಮಕ್ಕಳುಗಳು ಅದಕ್ಕೆ ಬರ್ಬೋದು. ಆಮೇಲೆ ಅವರು ಇನೋವೇಟಿವ್ ಐಡಿಯಾಸ್ಗಳನ್ನೆಲ್ಲ ಹೇಳ್ಬೋದು. ನಾವು ಪ್ರಾಜೆಕ್ಟ್ ಮಾಡಿಸ್ತೀವಿ, ನನಗೇನೋ ಐಡಿಯಾ ಅಂತ ಮಾಡ್ತಾರೆ ಮಕ್ಕಳುಗಳು, ಆ ಥರದ್ದೆಲ್ಲ ಇದ್ದಾವೆ. ಆದ್ದರಿಂದ ಪಾಲಿಟೆಕ್ನಿಕ್ ಲೆವೆಲ್ನಲ್ಲಿ ಅಷ್ಟಿಲ್ಲದೆ ಸರ್ಕಾರದವ್ರು ಅಷ್ಟೊಂದು ದುಡ್ಡನ್ನು ಹಾಕ್ತಾ ಇಲ್ಲ. ಮತ್ತು ಮೇಜರಾಗಿ ಇಂಡಸ್ಟ್ರೀಸ್ಗಳಿಗೆ ಬೇಕಾಗಿರುವಂಥ ಹ್ಯೂಮನ್ ರಿಸೋರ್ಸ್ ಕೊಡೋಕ್ಕಾಗೋದೇ ಪಾಲಿಟೆಕ್ನಿಕ್ನವ್ರು. ಅದನ್ನು ನಾನು ಭಾಳ ಇದರಿಂದ ಹೇಳ್ತೀನಿ. ಹಾಗಾಗಿ SSLC ಯಾರೆಲ್ಲ ಮುಗಿಸಿದರೋ ಅವರು ಈ ಡಿಪ್ಲೊಮಾ ಕೋರ್ಸ್ಗಳಿಗೆ ಸೇರ್ಕೊಳ್ಳೋದು ಬಹಳ ಸೂಕ್ತ. ಅದು 3 ವರ್ಷ ನಂತರ ಜಾಬ್ಗಾಗಿರ್ಬೋದು ಅಥವಾ ಹೈಯರ್ ಎಜುಕೇಷನ್ಗಾಗಿರ್ಬೋದು, ಇದು ಒಂದು ಸೂಕ್ತವಾದ ಕೋರ್ಸ್ ಅಂತ ತಾವು ಹೇಳ್ತೀರಿ ಸರ್. ನನ್ನನ್ನೇನಾದ್ರು ಸಂಪರ್ಕಿಸೋದಾದರೆ ನಾವು ಪ್ರಿನ್ಸಿಪಾಲ್ JSS ಪಾಲಿಟೆಕ್ನಿಕ್ ಮೈಸೂರು ಭಕ್ತವತ್ಸಲ ಅಂಥೇಳಿ. ನಮ್ಮ ಪಾಲಿಟೆಕ್ನಿಕ್ದು ಲ್ಯಾಂಡ್ಲೈನ್ ನಂಬರು 08212548 ಮತ್ತೊಮ್ಮೆ ಹೇಳ್ತೀನಿ, 08212548 ನನ್ನ ಪರ್ಸನಲ್ ನಂಬರ್ನೂ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ, ಯಾಕಂದರೆ ನಾನು ಇರೋದೇ ಸರ್ವಿಸ್ಗೋಸ್ಕರ. ಆದ್ದರಿಂದ ಪ್ರಿನ್ಸಿಪಲ್ ನಂಬರ್ ಇದು 9686677237. ಮತ್ತೊಮ್ಮೆ ಹೇಳ್ತೀನಿ, 9686677237. ಧನ್ಯವಾದಗಳು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಖಂಡಿತವಾಗ್ಲೂ ಒಂದು ಡಿಪ್ಲೊಮೊ ಕೋರ್ಸ್ನ ಮಾಡೋದ್ರಿಂದ ಏನೆಲ್ಲ ಅವಕಾಶಗಳಿದೆ, ಅದರಲ್ಲೂ ವಿಶೇಷವಾಗಿ ಈಗ ತಾನೇ SSLC ಮುಗಿಸಿರೋ ಮಕ್ಕಳಿಗೆ ಏನು ಮಾಡಬೇಕು, ಯಾವ ಕೋರ್ಸ್ ತಗೊಳ್ಬೇಕು ಅನ್ನುವ ಒಂದು ಗೊಂದಲ ಇದ್ದಾಗ ಇಂಥ ಒಂದು ಪ್ರಸಕ್ತ ಸಂದರ್ಭದಲ್ಲಿ ಈ ಡಿಪ್ಲೊಮೊ ಕೋರ್ಸ್ ಬಗ್ಗೆ ತಾವು ಮಾಹಿತಿಯನ್ನು ನೀಡಿದ್ದೀರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ತಮ್ಮ ಮಾಹಿತಿಗಾಗಿ ನಮ್ಮ ಕೇಳುಗರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ JSS ಪಾಲಿಟೆಕ್ನಿಕ್ ಕುರಿತ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು JSS ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಶ್ರೀ KS ಭಕ್ತವತ್ಸಲಾರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.